ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ದೀಪಕಂ 8ನೇ ತರಗತಿಯ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ತೃತೀಯ ಪಾಠ, 3ನೇ ಪಾಠ, ಸುಭಾಷಿತರಸಂ ಪೀತ್ವಾ ಜೀವನಂ ಸಫಲಂ ಕುರು ಅಂತಂದ್ರೆ, ಸುಭಾಷಿತಗಳ ರಸವನ್ನ ಹೀರಿ ನಿನ್ನ ಜೀವನವನ್ನು ಸಫಲವಾಗಿಸು. ಸುಭಾಷಿತ ರಸಂ ಪೀತ್ವಾ ಜೀವನಂ ಸಫಲಂ ಕುರು. ಸುಭಾಷಿತಗಳ ರಸವನ್ನ ಹೀರಿ ನಿನ್ನ ಜೀವನವನ್ನ ಸಫಲವಾಗಿಸು ಅನ್ನುವಂಥದ್ದು ಈ ಶೀರ್ಷಿಕೆಯ ಅರ್ಥ. ಈ ಒಂದು ಪಾಠದ ಕನ್ನಡ ವಿವರಣೆಯನ್ನು ನಾವೀಗ ನೋಡೋಣ. ಮೊದಲಿಗೆ ಒಂದು ಮಗು ಮತ್ತು ಆ ಮಗುವಿನ ಅಜ್ಜಿ, ಇವರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಅದನ್ನೀಗ ನಾವು ಏನು ಅಂತ ನೋಡೋಣ. ಪಿತಾಮಹಿ ಏಕಾಂ ನೂತನಾಂ ಕಥಾಂ ಕಥಯಿತು. ಅಜ್ಜಿ, ಒಂದು ಹೊಸ ಕಥೆಯನ್ನು ಹೇಳಿರಿ ಅಂತ ಮಗು ಕೇಳುತ್ತೆ. ಅದಕ್ಕೆ ಅಜ್ಜಿ ಏನು ಹೇಳ್ತಾರೆ ನೋಡೋಣ. ವತ್ಸೆ, ಎಲೈ ಮಗುವೆ, ತ್ವಂ ಪ್ರತಿದಿನಂ ತು ಕಥಾಂ ಶೃಣೋಷಿ. ಪ್ರತಿನಿತ್ಯ ನೀನು ಕಥೆಯನ್ನು ಕೇಳುತ್ತೀಯೇ. ಅದ್ಯ ನೀತಿ ಶ್ಲೋಕಾನ್ ಶೃಣು. ಇಂದು ನೀತಿ ಶ್ಲೋಕಗಳನ್ನು ಕೇಳು. ನೀತಿ ಶ್ಲೋಕ, ಓ ನೀತಿ ಶ್ಲೋಕಗಳೇ ಅಂತ ಮಗು ಕೇಳುತ್ತೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಆಮ್, ಹೌದು. ನೀತಿ ಶ್ಲೋಕ, ನೀತಿ ಶ್ಲೋಕಗಳು. ನೀತಿ ಶ್ಲೋಕ ನಾಮ ಸುಭಾಷಿತಾನಿ. ನೀತಿ ಶ್ಲೋಕಗಳು ಎಂದರೆ ಸುಭಾಷಿತಗಳು ಎಂದು ಅರ್ಥ, ಒಂದು ಹೆಸರು. ಕಿಂ ನಾಮ ಸುಭಾಷಿತಾನಿ. ಸುಭಾಷಿತಗಳು ಎಂದರೆ ಏನು? ಸುಷ್ಠು ಭಾಷಿತಾನಿ ಇತಿ ಸುಭಾಷಿತಾನಿ. ಸರಿಯಾಗಿ ಸೊಗಸಾಗಿ ಹೇಳಿರುವುವು ಎಂದರೆ ಸುಭಾಷಿತಗಳು. ಅರ್ಥಾತ್ ಶೋಭನಾನಿ ವಚನಾನಿ, ಅರ್ಥಾತ್ ಶುಭವಾದ ಮಂಗಲಕರವಾದ ವಚನಗಳು. ತಾನಿ ಸರ್ವದಾ ಜನಾನಾಂ ಹಿತಾಯ ಭವಂತಿ. ಈ ಮಾತುಗಳು, ಈ ವಚನಗಳು ಯಾವಾಗಲೂ ಜನರ ಹಿತಕ್ಕಾಗಿಯೇ ಇರುತ್ತವೆ ಅಂತ ಅಜ್ಜಿ ಹೇಳ್ತಾರೆ. ಮುಂದಕ್ಕೆ, ಸುಭಾಷಿತ ಪಠನೇನ ಕಹ ಲಾಭ. ಸುಭಾಷಿತಗಳ ಪಾಠದಿಂದ, ಅದನ್ನ ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಮಗು ಕೇಳುತ್ತೆ. ಅದಕ್ಕೆ ಅಜ್ಜಿಯವರು ಹೇಳ್ತಾರೆ, ಸುಭಾಷಿತ ಪಠನೇನ, ಸುಭಾಷಿತಗಳ ಅಧ್ಯಯನದಿಂದ ಆದರ್ಶ ಮಾನವ ಜೀವನ ನಿರ್ಮಾಣಾಯ ಪ್ರೇರಣಾ ಪ್ರಾಪ್ಯತೆ. ಆದರ್ಶ ಮಾನವ ಜೀವನದ ನಿರ್ಮಾಣಕ್ಕೆ ಪ್ರೇರಣೆಯು ಸಿಗುತ್ತದೆ. ಮಾನವ ಜೀವನಸ್ಯ ಸುಖಾಯ ಸಮೃದ್ಧಯೇ ಚ ಸುಭಾಷಿತಾನಾಂ ಪಠನಸ್ಯ ಅವಶ್ಯಕತಾ ಅಸ್ತಿ. ಮಾನವ ಜೀವನದ ಸುಖಕ್ಕೆ ಹಾಗೂ ಸಮೃದ್ಧಿಗೆ, ಸುಖಕ್ಕೋಸ್ಕರ ಹಾಗೂ ಸಮೃದ್ಧಿಗೋಸ್ಕರ ಸುಭಾಷಿತಗಳ ಅಧ್ಯಯನವು ಅವಶ್ಯಕವಾಗಿದೆ. ಯಹ ಸುಭಾಷಿತಾನಿ ಪಠಿತ್ವಾ ಕಾರ್ಯಕ್ಷೇತ್ರೇ ತಸ್ಯ ಜ್ಞಾನಸ್ಯ ಪ್ರಯೋಗಂ ಕರೋತಿ. ಯಾವನು ಸುಭಾಷಿತಗಳನ್ನು ಅಧ್ಯಯನ ಮಾಡಿ ತನ್ನ ಕಾರ್ಯಕ್ಷೇತ್ರದಲ್ಲಿ, ಅಂದರೆ ಅವನ ಕೆಲಸ ಎಲ್ಲಿ ಮಾಡ್ತಾನೋ ಆ ಜಾಗದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಆ ಜ್ಞಾನವನ್ನು ಉಪಯೋಗಿಸುತ್ತಾನೆಯೋ, ಸಹ ಬಹೂನ್ ಲಾಭಾನ್ ಪ್ರಾಪ್ನೋತಿ. ಅವನು ಅನೇಕ ಲಾಭಗಳನ್ನು ಪಡೆಯುತ್ತಾನೆ ಅಂತ ಅಜ್ಜಿಯವರು ಹೇಳ್ತಾರೆ. ಮುಂದಕ್ಕೆ, ಅಹೋ ಸುಂದರಂ, ಆಹಾ ಸುಂದರ, ಯದಿ ಏವಂ ತರ್ಹಿ ಅಹಂ ನೂನಂ ಸುಭಾಷಿತಾನಿ ಪಠಿಷ್ಯಾಮಿ. ಹೀಗಿದ್ದರೆ ನಾನು ಖಂಡಿತವಾಗಿ, ನಿಶ್ಚಯವಾಗಿ
ಸುಭಾಷಿತಗಳನ್ನ ಓದುತ್ತೇನೆ ಅಂದ್ರೆ ಅಧ್ಯಯನ ಮಾಡುತ್ತೇನೆ ಅಂತ ಆ ಮಗು ಹೇಳುತ್ತೆ. ಅದಕ್ಕೆ ಅಜ್ಜಿಯವರು ಹೇಳ್ತಾರೆ, ಸುಭಾಷಿತಾನಿ ಸ್ವಕರ್ತವ್ಯಸ್ಯ ಅಕರ್ತವ್ಯಸ್ಯ ಚ ವಿಷಯೇ ಸ್ಪಷ್ಟತೆಯ ಮಾರ್ಗದರ್ಶನಂ ಕುರ್ವಂತಿ. ಸುಭಾಷಿತಗಳು ತನ್ನದೇ ಆದ ಕರ್ತವ್ಯಗಳ ಹಾಗೂ ಅಕರ್ತವ್ಯಗಳ ಅಂದರೆ ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಇವುಗಳ ಬಗ್ಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತವೆ. ಅತಃ ಸರ್ವೇ ಅವಶ್ಯಂ ಸುಭಾಷಿತಾನಿ ಪಠಂತು. ಆದ್ದರಿಂದ ಎಲ್ಲರೂ ಸುಭಾಷಿತಗಳನ್ನು ಓದಬೇಕು, ಅಂದರೆ ಅಧ್ಯಯನ ಮಾಡಬೇಕು. ತಾನಿ ಪಠಿತ್ವಾ, ಅವುಗಳನ್ನು ಓದಿ, ಸರ್ವೇ ಜೀವನಸ್ಯ ರಹಸ್ಯಂ ಅವಗಚ್ಚಂತು, ಎಲ್ಲರೂ ಜೀವನದ ರಹಸ್ಯವನ್ನ ಗುಟ್ಟನ್ನ ಅರಿಯಬೇಕು. ಜೀವನಂ ಸುಖಮಯಂ ಚ ಕುರ್ವಂತು, ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕು. ಸುಭಾಷಿತ ಎನ್ನುವ ಶಬ್ದವು ಸು ಮತ್ತು ಭಾಷಿತ ಈ ಎರಡರ ಶಬ್ದಗಳ ಮಿಲನದಿಂದ ಉಂಟಾಗಿದೆ. ಸು ಎಂದರೆ ಸುಂದರ ಎಂದು, ಮಧುರ ಎಂದು ಅರ್ಥ, ಮತ್ತು ಭಾಷಿತ ಅಂದ್ರೆ ಎನ್ನುವ ಪದದ ಅರ್ಥ ವಚನ ಎಂದು. ಹೀಗೆ ಸುಭಾಷಿತ ಪದದ ಅರ್ಥ ಸುಂದರ ಮಧುರ ವಚನವು ಎಂದು. ಸುಭಾಷಿತವೆಂದರೆ ಹಿತವಚನ, ನೀತಿಯ ನುಡಿ, ಒಳ್ಳೆಯ ವಿಚಾರ ತುಂಬಿದ ಮಾತು, ಬುದ್ಧಿವಾದ ಎಂದು ಸಾಮಾನ್ಯವಾಗಿ ಅರ್ಥೈಸುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿರುವ ಸುಭಾಷಿತಗಳ ಸಂಖ್ಯೆಯು ಎಷ್ಟು ದೊಡ್ಡದು ಅಂದರೆ ಪ್ರಾಯಶಃ ಯಾವ ಇತರ ಪ್ರಪಂಚದ ಯಾವುದೇ ಭಾಷೆಯಲ್ಲಿಯೂ ಕೂಡ ಇಷ್ಟು ದೊಡ್ಡ ಸುಭಾಷಿತ ಸಾಹಿತ್ಯ ರಾಶಿ ಇಲ್ಲ ಅಂತಲೇ ಹೇಳಬಹುದು. ನೀವು ಈ ಸುಭಾಷಿತಗಳನ್ನು ಅಧ್ಯಯನ ಮಾಡಲು ಹೊರಟ್ರೆ ನಿಮಗೆ ಈ ಅಧ್ಯಯನವು 1 ವರ್ಷವಲ್ಲ 2 ವರ್ಷವಲ್ಲ ಅನೇಕ ವರ್ಷಗಳಷ್ಟು ಕಾಲ ತೆಗೆದುಕೊಳ್ಳುತ್ತೆ. ನಿಮ್ಮ ಜೀವನದ ಎಲ್ಲ ಅಂಶಗಳನ್ನು ಈ ಸುಭಾಷಿತ ಸಾಹಿತ್ಯ ರಾಶಿಯು ಮುಟ್ಟುತ್ತದೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪಾಠದಲ್ಲಿ 8 ಸುಭಾಷಿತಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಒಂದೊಂದಾಗಿ ನಾವು ನೋಡೋಣ. ಮೊದಲನೇದು, ಗಾಯಂತಿ ದೇವಾ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್. ಗಾಯಂತಿ ದೇವಾ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್. ಪ್ರತಿಯೊಂದು ಸಂಸ್ಕೃತ ಶ್ಲೋಕವನ್ನು ಅಧ್ಯಯನ ಮಾಡುವುದು ಈಗ ಒಂದು ಕೆಲವು ಹಂತಗಳಿರುತ್ತೆ. ಅದರಲ್ಲಿ ಅಧ್ಯಯನ ಮಾಡೋದ್ರಲ್ಲಿ ಮೊದಲಿಗೆ ಪದಚ್ಛೇದ ಅಥವಾ ಪದ ವಿಭಾಗ, ಅದು ಪದಗಳನ್ನು ಭಾಗಿಸುವಂಥದ್ದು, ಸ್ಪ್ಲಿಟ್ ಆಫ್ ವರ್ಡ್ಸ್ ಅಂತೀವಲ್ಲ ಆ ತರಹ. ಇಲ್ಲಿ ಧನ್ಯಾಹ ತು ಅಂತ ಅದನ್ನ ಸೇರಿಸಿದ್ರೆ ಧನ್ಯಾಸ್ತು ಅಂತ ಸಂಧಿ ಮಾಡಿದಾಗ ಹಿಂಗಾಗತ್ತೆ. ಮತ್ತೆ ಈ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಅನ್ನುವಂಥದ್ದು ಒಂದೇ ಒಂದು ಪದ, ಅದು ದೊಡ್ಡ ಪದ, ಒಂದೇ ಒಂದು ಪದ, ಅದು ಸಮಸ್ತ ಪದ ಆಗುತ್ತದು. ಈ ರೀತಿ ಪದಚ್ಛೇದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಎರಡನೇ ಏನ್ ಮಾಡಬೇಕು ಅಂತಂದ್ರೆ ಗದ್ಯ ಕ್ರಮ, ಅನ್ವಯ ಅಂತ ಕರಿತೀವಿ. ಆ ಒಂದು ಪದ್ಯದ ಪದಗಳನ್ನ ಅದರ ಜೋಡಣೆಯನ್ನ ವ್ಯತ್ಯಾಸ ಮಾಡಿ ಒಂದು ವಾಕ್ಯ ಬರುವ ಹಾಗೆ ಅದನ್ನ ಜೋಡಿಸಿದರೆ ಅದಕ್ಕೆ ಅನ್ವಯ ಅಂತ ಹೆಸರು. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಶ್ಲೋಕ ಎಲ್ಲಿ ಬರುತ್ತೆ ಅಂದ್ರೆ ಶ್ರೀ ವಿಷ್ಣು ಪುರಾಣದ 2ನೇ ಅಂಶ, 3ನೇ ಅಧ್ಯಾಯ, 3ನೇ ಸರ್ಗ ಹಾಗೂ 24ನೇ ಶ್ಲೋಕದಲ್ಲಿ ಇದು ಬರುವಂಥದ್ದು. ಈ ಒಂದು ಶ್ಲೋಕದ ಮುಂದಿನ ಕ್ರಮ ಏನ್ ಮಾಡಬೇಕು ಅಂದ್ರೆ ಪ್ರತಿಪದಾರ್ಥಗಳನ್ನು ನೋಡುವಂಥದ್ದು. ಪ್ರತಿಯೊಂದು ಪದಕ್ಕೂ ಏನರ್ಥ ಅಂತ ನೋಡೋದು. ಗಾಯಂತಿ ಅಂದ್ರೆ ಹಾಡುತ್ತಾರೆ, ದೇವಾಹ ದೇವತೆಗಳು, ಕಿಲ ನಿಶ್ಚಯಿಸಿ, ಗೀತಕಾನಿ ಹಾಡುಗಳನ್ನು, ಧನ್ಯಾಹತು ಅವರೇ ಧನ್ಯರು, ತೇ ಭಾರತ ಭೂಮಿ ಭಾಗೆ ಯಾರು ಭಾರತದ ಭೂಮಿಯಲ್ಲಿ ಇರುವರೋ ಅವರು, ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಸ್ವರ್ಗದ ಹಾಗೂ ಮೋಕ್ಷದ ದಾರಿಯಲ್ಲಿ ಇರುವವರ, ಭವಂತಿ ಆಗುತ್ತಾರೆ ಇರುತ್ತಾರೆ, ಭೂಯಃ ಮತ್ತೆ, ಪುರುಷಾಹ ಮನುಷ್ಯರು, ಸುರತ್ವಾತ್ ದೈವದಿಂದ ಅಂಥೇಳಿ. ಈ ಒಂದು ಶ್ಲೋಕದ ಭಾವಾರ್ಥ ಏನು ಅಂತ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ.
ಯೇ ಮಾನವಾಹ ಯಾವ ಮನುಷ್ಯರು ಅಸ್ಯಾಂ ಭಾರತ ಭೂಮೌ ಜನ್ಮ ಪ್ರಾಪ್ನುವಂತಿ ಈ ಭಾರತ ಭೂಮಿಯಲ್ಲಿ ಜನ್ಮವನ್ನು ಪಡೆಯುತ್ತಾರೆಯೋ ಅಥವಾ ಪಡೆದಿರುತ್ತಾರೆಯೋ ತೇ ಧನ್ಯಾಹ ಇತಿ ಅವರು ಧನ್ಯರು ಅವರೇ ಧನ್ಯರು ಎಂದು ಭಾರತ ಭೂಮೇ ಗುಣಗಾನಂ ದೇವಾಹ ಕುರ್ವಂತಿ ಭಾರತ ಭೂಮಿಯ ಗುಣಗಾನವನ್ನ ದೇವತೆಗಳು ಹಾಡುತ್ತಾರೆ. ಈ ವಿಷ್ಣು ಪುರಾಣ ಅನ್ನುವಂಥದ್ರ ಬಗ್ಗೆ ಒಂದೆರಡು ನಿಮಿಷ ನೋಡೋಣ, ಒಂದು ವಿಷಯ ತಿಳ್ಕೊಳ್ಳೋಣ. ಈ ವಿಷ್ಣು ಪುರಾಣವು ಮಹರ್ಷಿಗಳು ಮೈತ್ರೇಯರು ಹಾಗೂ ಪರಾಶರರು ಮಹರ್ಷಿ ಪರಾಶರರ ನಡುವೆ ನಡೆಯುವ ಸಂಭಾಷಣೆಯೇ ಈ ವಿಷ್ಣು ಪುರಾಣ. ಪರಾಶರ ಯಾರು ಅಂದ್ರೆ ನಮ್ಗೆಲ್ಲರೂ ವೇದವ್ಯಾಸರು ಗೊತ್ತಲ್ವೇ, ವೇದವ್ಯಾಸರು ಪರಾಶರರ ಮಗ. ಈ ಒಂದು ಸಂಭಾಷಣೆಯಲ್ಲಿ ಮೈತ್ರೇಯ ಮಹರ್ಷಿಗಳು ಪರಾಶರರನ್ನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಪರಾಶರರು ಇದಕ್ಕೆಲ್ಲ ಸೂಕ್ತವಾದ ಉತ್ತರಗಳನ್ನ ವಿಸ್ತಾರವಾಗಿ ಹೇಳ್ತಾರೆ. ಆ ಉತ್ತರವನ್ನು ಹೇಳೋದ್ರಲ್ಲಿ ಇದೊಂದು ಶ್ಲೋಕ ಬರುತ್ತೆ, ಗಾಯಂತಿ ದೇವ ಕೆಲ ಗೀತಕಾನಿ ಅಂತ ಹೇಳಿ. ಪರಾಶರ ಹೇಳ್ತಿದ್ದಾರೆ, ದೇವತೆಗಳು ಕೂಡ ಈ ಭಾರತ ಭೂಮಿಯಲ್ಲಿ ಹುಟ್ಟಿದಂತಹ ನಮ್ಮಂಥವ್ರು ಯಾರ್ಯಾರು ಇದ್ದೀವೋ ನಮ್ಮನ್ನ ನೋಡಿ ನಾವೇ ಧನ್ಯರು, ನಾವುಗಳೆಲ್ಲ ಇರೋಂಥವ್ರು ಧನ್ಯರು ಅಂತ ಅವ್ರು ಹೇಳ್ತಾರಂತೆ, ಹಾಡ್ತಾರಂತವ್ರು ಅಂತ ಪರಾಶರ ಹೇಳ್ತಿದ್ದಾರೆ. ಅತಃ ವಯಂ ಸರ್ವೇ ಭಾರತೀಯಾ ಭಾಗ್ಯಶಾಲಿನಃ ಸ್ಮಃ ಆದ್ದರಿಂದ ನಾವೆಲ್ಲರೂ ಭಾರತೀಯರು ಅತ್ಯಂತ ಭಾಗ್ಯಶಾಲಿಗಳು. ಧರ್ಮ ಅರ್ಥ ಕಾಮ ಮೋಕ್ಷಾದಿ ಪ್ರಾಪ್ತಯೇ ಮಾರ್ಗಭೂತೆ ಅಸ್ಮಿನ್ ಭರತಖಂಡೇ. ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವ 4 ಪುರುಷಾರ್ಥಗಳನ್ನು ಪಡೆಯುವ ಮಾರ್ಗದಲ್ಲಿ ಜನರು ಇರುವ ಈ ಭಾರತವೆನ್ನುವ ಭೂಮಿ ಭಾಗದಲ್ಲಿ ಭರತಖಂಡೇ ದೇವಾಹ ಅಪಿ ದೇವತ್ವಂ ವಿಹಾಯ ದೇವತೆಗಳು ಸಹ ತಮ್ಮ ದೇವತ್ವವನ್ನು ತ್ಯಜಿಸಿ ಅಂದ್ರೆ ಬಿಟ್ಟು ಮನುಷ್ಯ ರೂಪೇಣ ಜನ್ಮಗ್ರಹಣಾರ್ಥಂ ಅಭಿಲಷಂತಿ ಮನುಷ್ಯ ರೂಪದಲ್ಲಿ ಜನ್ಮವನ್ನು ಪಡೆಯಬೇಕೆಂದು ಆಶಿಸುತ್ತಾರೆ. ಅಂದ್ರೆ ದೇವತೆಗಳು ಕೂಡ ಈ ಒಂದು ಭಾರತ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಬೇಕು ಅಂತ ಆಶಿಸ್ತಾರಪ್ಪ. ಯಾಕೆಂದ್ರೆ ಈ 4 ಪುರುಷಾರ್ಥಗಳನ್ನು ಈ ಒಂದು ಭಾರತ ಭೂಮಿ ಈ ಒಂದು ಭೂಭಾಗದಲ್ಲಿ ನಾವು ಅವುಗಳಿಗೆ ತಕ್ಕಂತೆ ನಾವು ಯಾವ ಕ್ರಮವನ್ನು ಮಾಡಬೇಕೋ ಅದನ್ನೆಲ್ಲ ನಾವು ಆಚರಿಸುವಂತಹ ಒಂದು ಭೂಮಿಯಾಗಿದೆ, ಕರ್ಮಭೂಮಿಯಾಗಿದೆ ಅಂಥೇಳಿ ಅವ್ರಿಗೆ ದೇವತೆಗಳಿಗೂ ಕೂಡ ಇಲ್ಲಿ ಹುಟ್ಟಬೇಕು ಅಂತ ಆಸೆ ಆಗುತ್ತೆ. ಇನ್ನು 2ನೇ ಶ್ಲೋಕ, ಗುಣೀ ಗುಣಂ ವೇತ್ತಿ ನ ವೇತ್ತಿ ನಿರ್ಗುಣಃ ಬಲೀ ಬಲಂ ವೇತ್ತಿ ನ ವೇತ್ತಿ ನಿರ್ಬಲಃ ಪಿಕೋ ವಸಂತಸ್ಯ ಗುಣಂ ನ ವಾಯಸಃ ಕರೀಚ ಸಿಂಹಸ್ಯ ಬಲಂ ನ ಮೂಷಕಃ. ಗುಣೀ ಗುಣಂ ವೇತ್ತಿ ನ ವೇತ್ತಿ ನಿರ್ಗುಣಃ ಬಲೀ ಬಲಂ ವೇತ್ತಿ ನ ವೇತ್ತಿ ನಿರ್ಬಲಃ ಪಿಕೋ ವಸಂತಸ್ಯ ಗುಣಂ ನ ವಾಯಸಃ ಕರೀಚ ಸಿಂಹಸ್ಯ ಬಲಂ ನ ಮೂಷಕಃ. ಇಲ್ಲೂ ಕೂಡ ಪದಚ್ಛೇದವನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಅನ್ವಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಕೊಬೋದು. ನಾವೀಗ ಪ್ರತಿಪದಾರ್ಥಕ್ಕೆ ಹೋಗೋಣ. ಗುಣಿ ಅಂತಂದ್ರೆ ಗುಣವಂತನು ಅಂದ್ರೆ ಒಳ್ಳೆ ಗುಣವಂತನು ಅಂತ ಹೇಳಿ. ಗುಣಂ ವೇತ್ತಿ ಸದ್ಗುಣಗಳನ್ನ ಅರಿಯುತ್ತಾನೆ. ನವೇತ್ತಿ ಅರಿಯುವುದಿಲ್ಲ ಯಾರು, ನಿರ್ಗುಣ ದುರ್ಗುಣಗಳನ್ನು ಉಳ್ಳವನು, ಗುಣಹೀನನು. ಬಲಿ ಬಲವುಳ್ಳವನು, ಬಲಂ ವೇತ್ತಿ ಬಲವನ್ನು ಅರಿಯುತ್ತಾನೆ. ನವೇತ್ತಿ ಅರಿಯುವುದಿಲ್ಲ, ನಿರ್ಬಲ ಬಲಹೀನನು. ಪಿಕಃ ಕೋಗಿಲೆಯು, ವಸಂತಸ್ಯ ಗುಣಂ ವಸಂತ ಕಾಲದ ಲಕ್ಷಣಗಳನ್ನ, ನವಾಯಸಃ ಕಾಗೆಯಲ್ಲ ಕರೀಚ ಹಾಗೂ ಆನೆಯು, ಸಿಂಹಸ್ಯ ಬಲಂ ಸಿಂಹದ ಬಲವನ್ನ, ನಮೂಷಕಃ ಇಲಿಯು ಅಲ್ಲ. ಈ ಒಂದು ಶ್ಲೋಕದ ಭಾವಾರ್ಥ ಏನು ಅಂತ ನೋಡೋಣ. ಗುಣವಾನ್ ಜನಃ ಅನ್ಯೇಷಾಂ ಸದ್ಗುಣಾನ್ ಜ್ಞಾತುಂ ಶಕ್ನೋತಿ. ಒಬ್ಬ ಗುಣವಂತನು ಅಂದ್ರೆ ಒಳ್ಳೆಯ ಗುಣಗಳಿಂದ ಕೂಡಿರುವವನು ಇತರರ ಒಳ್ಳೆಯ ಗುಣಗಳನ್ನು ಅರಿಯಲು ಶಕ್ತನಾಗುತ್ತಾನೆ. ಪರಂತು ಗುಣಹೀನ ಆದರೆ ಒಳ್ಳೆಯ ಗುಣಗಳು ಇಲ್ಲದವನು ಗುಣಹೀನನು. ಗುಣಹೀನ ಜನ ಅಪರೇಷಾಂ ಸದ್ಗುಣಾನ್ ಅವಗಂತುಂ ಸಮರ್ಥ ನ ಭವತಿ. ಇತರರ ಒಳ್ಳೆಯ ಗುಣಗಳನ್ನು ಅರಿಯಲು ಅಸಮರ್ಥನು, ಸಮರ್ಥನಲ್ಲ ಅಂತ ಹೇಳ್ತಾರೆ. ಬಲವಾನ್ ಜನ ಯಥಾ ಅನ್ಯೇಷಾಂ ಬಲಂ ಜ್ಞಾತುಂ ಶಕ್ನೋತಿ. ಒಬ್ಬ ಬಲವುಳ್ಳವನು ಹೇಗೆ ಇತರರ ಬಲವನ್ನು ಅರಿಯಲು ಶಕ್ತನೋ
ತಥಾ ಬಲರಹಿತಃ ಜನಃ ಅನ್ಯೇಷಾಂ ಬಲಂ ಜ್ಞಾತುಂ ನ ಶಕ್ನೋತಿ. ಹಾಗೆಯೇ ಬಲಹೀನನು ಇತರರ ಬಲವನ್ನು ಅರಿಯಲಾರ. ವಸಂತಕಾಲೇ ಆಗತೆ ಪಿಕಃ ವಸಂತಸ್ಯ ಗುಣಾನುರೂಪಂ ಕುಹುತಾನಂ ಕರೋತಿ. ವಸಂತ ಕಾಲದ ಆಗಮದಲ್ಲಿ ಕೋಗಿಲೆಯು ವಸಂತ ಕಾಲದ ಗುಣಕ್ಕೆ ತಕ್ಕಂತೆ ಮಧುರಗಾನವನ್ನ ಹಾಡುತ್ತದೆ. ಪರಂತು ಕಾಕಃ ಮಧುರಂ ಗಾತುಂ ನ ಶಕ್ನೋತಿ. ಆದರೆ ಕಾಗೆಯು ಇಂತಹ ಮಧುರವಾಗಿ ಹಾಡಲು ಅದಕ್ಕಾಗೋದಿಲ್ಲಪ್ಪ. ಗಜಃ ಪಶು ರಾಜ ಸಿಂಹಸ್ಯ ಬಲಂ ಜಾನಾತಿ. ಆನೆಯು ಪ್ರಾಣಿಗಳ ರಾಜನಾದ ಸಿಂಹದ ಬಲವನ್ನು ಅರಿಯುತ್ತದೆ. ಕಿಂತು ಮೂಷಕಃ ತಸ್ಯ ಬಲಂ ಜ್ಞಾತುಂ ನ ಪಾರಯತಿ. ಆದರೆ ಒಂದು ಇಲಿಯು ಇದನ್ನು ಅರಿಯಲಾರದು. ಅತಃ ಯೋಗ್ಯ ಏವ ಮಹತ್ವಂ ಜ್ಞಾತುಂ ಸಮರ್ಥೋ ಭವತಿ. ಆದ್ದರಿಂದ ಒಬ್ಬ ಯೋಗ್ಯ ವ್ಯಕ್ತಿಯೇ ಮಹತ್ವವನ್ನು ಅರಿಯಲು ಸಮರ್ಥನು. ನ ಅಯೋಗ್ಯ, ಅಯೋಗ್ಯನಲ್ಲ. ಮುಂದಕ್ಕೆ ಭವಂತಿ ನಮ್ರಾಸ್ತರವಃ ಫಲೋದ್ಗಮೈಃ ನವಾಂಬುಭಿರ್ದೂರ ವಿಲಂಬಿನೋ ಘನಾಃ ಅನುದ್ಧತಾ ಸತ್ಪುರುಷಾಃ ಸಮೃದ್ಧಿಭಿಃ ಸ್ವಭಾವ ಏವೈಷ ಪರೋಪಕಾರಿಣಾಂ. ಭವಂತಿ ನಮ್ರಾಸ್ತರವಃ ಫಲೋದ್ಗಮೈಃ ನವಾಂಬುಭಿರ್ದೂರ ವಿಲಂಬಿನೋ ಘನಾಃ ಅನುದ್ಧತಾ ಸತ್ಪುರುಷಾಃ ಸಮೃದ್ಧಿಭಿಃ ಸ್ವಭಾವ ಏವೈಷ ಪರೋಪಕಾರಿಣಾಂ. ಇಲ್ಲಿ ನಮ್ರಾಸ್ತರವಃ ಅನ್ನೋದು ನಮ್ರಾಹ ತರವಃ ಅಂತಾಗತ್ತೆ. ನವಾಂಬುಭಿರ್ ದೂರ ವಿಲಂಬಿನೋ ಅನ್ನೋದನ್ನ ನವಾಂಬುಭಿ ದೂರ ವಿಲಂಬಿನಃ ಅಂತಾಗತ್ತೆ. ಏವೈಷ ಅನ್ನೋದು ಏವ ಏಷಃ ಅಂತಾಗತ್ತೆ. ಇದು ಈ ರೀತಿ ಪದವಿಭಾಗ ಮಾಡ್ಕೊಳ್ಳೋದು. ಆಮೇಲೆ ಅನ್ವಯ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಪದಾರ್ಥಗಳನ್ನು ನೋಡೋಣ. ಭವಂತಿ ಅಂದ್ರೆ ಆಗುತ್ತವೆ, ನಮ್ರಾಹ ಬಾಗುವಂತೆ ಅಂದ್ರೆ ನಮ್ರತೆಯೊಂದಿಗೆ, ತರವಹ ಮರಗಳು, ಫಲೋದ್ಗಮೈಹಿ ಹಣ್ಣುಗಳು ಬರುವಾಗ, ಹಣ್ಣುಗಳು ಬಿಡುವ ಸಮಯದಲ್ಲಿ ಆ ಕೊಂಬೆಗಳು ಬಾಗತ್ವಲ್ಲಪ್ಪ, ಅದನ್ನು ಹೇಳ್ತಾರೆ ಇಲ್ಲಿ. ನವ ಅಂಬುಭಿಹಿ ಹೊಸ ನೀರಿನಿಂದ, ದೂರ ವಿಲಂಬಿನಃ ದೂರದಿಂದ ಕೆಳಗೆ ಇಳಿಯುತ್ತವೆ, ಘನಾಹ ಮೋಡಗಳು, ಅನುದ್ಧತಾಹ ನಿಗರ್ವಿಗಳು, ಸತ್ಪುರುಷಾಹ ಸಜ್ಜನರು, ಸಮೃದ್ಧಿಭಿಹಿ ಸಮೃದ್ಧಿಯಿಂದ, ಸ್ವಭಾವ ಏವ ಸ್ವಭಾವವೇ, ಏಷಃ ಇದು, ಪರೋಪಕಾರಿಣಾಂ ಪರೋಪಕಾರಿಗಳ. ಭಾವಾರ್ಥ: ಸಮಯ ಅನುಸಾರಂ ವೃಕ್ಷೇಶು ಫಲಾನಿ ಜಾಯಂತೆ. ಸಮಯಕ್ಕೆ ಅನುಸಾರವಾಗಿ, ಸಮಯಕ್ಕೆ ತಕ್ಕಂತೆ ಮರಗಳು ಹಣ್ಣುಗಳನ್ನು ಬಿಡುತ್ತವೆ. ನಮಗೆ ಗೊತ್ತಿದೆ, ಮಾವಿನ ಹಣ್ಣು ಈ ಒಂದು ಕಾಲದಲ್ಲಿ ಬಿಡುತ್ತೆ, ಕಿತ್ಲೆ ಹಣ್ಣು ಈ ತರ ಬಿಡುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಫಲ ಭಾರೇಣ ತೇ ವೃಕ್ಷಾಹ ನಮ್ರಾಹ ಭವಂತಿ. ಹಣ್ಣುಗಳ ಭಾರದಿಂದ ಮರಗಳ ಕೊಂಬೆಗಳು ಬಾಗುತ್ತವೆ, ನಮ್ರತೆಯಿಂದಲೋ ಎನ್ನುವ ಹಾಗೆ ಬಾಗುತ್ತವೆ ಅಂತ ಹೇಳ್ತಿದ್ದಾರೆ. ತಥಾ ಏವ ನವ ಜಲೈಹಿ ಪರಿಪೂರ್ಣಾಹ ಮೇಘಾಹ. ಹಾಗೆಯೇ ಹೊಸ ನೀರಿನಿಂದ ತುಂಬಿದ ಮೋಡಗಳು ಅವನತಾಹ ಭವಂತಿ ಕೆಳಗೆ ಇಳಿಯುತ್ತವೆ. ಭೂಮಿಂ ಪ್ರತಿ ಆಯಾಂತಿ ವೃಷ್ಟಿಂಚ ಕುರ್ವಂತಿ. ಹಾಗೂ ಭೂಮಿಯ ಮೇಲೆ ಮಳೆಯನ್ನು ಸುರಿಸುತ್ತವೆ. ಅಸ್ಮಿನ್ ಸಂಸಾರೆ ಈ ಸಂಸಾರದಲ್ಲಿ ಬಹವಃ ಪರೋಪಕಾರಿಣ ಜನ ಆಸಂತಿ. ಅನೇಕ ಪರೋಪಕಾರಿ ಜನರಿದ್ದಾರೆ. ಸ್ವ ಸಮೃದ್ಧಿ ಕಾಲೇ ತೇ ಔದ್ಧತ್ಯಂ ನ ಪ್ರಕಟಯಂತಿ. ತಮ್ಮದೇ ಆದ ಸಂಪತ್ ಸಮೃದ್ಧಿಯ ಕಾಲದಲ್ಲಿ ಅವರು ದುರಹಂಕಾರವನ್ನು ಪ್ರಕಟಿಸುವುದಿಲ್ಲ. ತೇ ಸಹೃದಯಾಹ ವಿನಮ್ರಾಹ ಚ ಸಂತಹ. ಬಳಿಕ ಅವರು ಹೃದಯವಂತರಾಗಿ ನಮ್ರತೆಯಿಂದ ಕೂಡಿದ್ದು ಸದೈವ ಪರೋಪಕಾರಾಯ ಯತ್ನಶೀಲಾಹ ಭವಂತಿ. ಯಾವಾಗಲೂ ಪರೋಪಕಾರದಲ್ಲಿ ನಿರತರಾಗಿರುತ್ತಾರೆ, ಪರೋಪಕಾರಕ್ಕೋಸ್ಕರವೇ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿ. ತೇ ಪರೋಪಕಾರಂ ವ್ರತ ರೂಪೇಣ ಧಾರಯಂತಿ. ಅವರು ಪರೋಪಕಾರವನ್ನ ವ್ರತದ ಹಾಗೆ ಧರಿಸುತ್ತಾರೆ ಅಂದ್ರೆ ಆಚರಿಸುತ್ತಾರೆ. ಉಕ್ತಂಚ ವ್ಯಾಸ ಮಹರ್ಷಿಣ.
ವೇದವ್ಯಾಸ ಮಹರ್ಷಿಗಳಿಂದ ಹೀಗೆ ಹೇಳಲ್ಪಟ್ಟಿದೆ. ಏನು? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಅಂದರೆ ಪರೋಪಕಾರವು ಪುಣ್ಯಕ್ಕೋಸ್ಕರ ಹಾಗೂ ಪರಪೀಡೆಯು ಪಾಪಕ್ಕೋಸ್ಕರ ಅಂತ ಹೇಳಿ. ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಅದರಿಂದ ನಮಗೆ ಪುಣ್ಯ ಬರುತ್ತಪ್ಪ, ಇನ್ನೊಬ್ಬರಿಗೆ ಅಪಕಾರ ಮಾಡಿದರೆ ಅದರಿಂದ ಪಾಪ ಬರುತ್ತೆ ಅಂತ ಹೇಳಿ ವೇದವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. 4ನೇ ಶ್ಲೋಕ. ಯಥಾ ಚತುರ್ಭಿಃ ಕನಕಂ ಪರೀಕ್ಷ್ಯತೆ ನಿಘರ್ಷಣಚ್ಛೇದನ ತಾಪತಾಡನೈಃ ತಥಾ ಚತುರ್ಭಿಃ ಪುರುಷಃ ಪರೀಕ್ಷ್ಯತೆ ಕುಲೇನ ಶೀಲೇನ ಗುಣೇನ ಕರ್ಮಣಾ. ಯಥಾ ಚತುರ್ಭಿಃ ಕನಕಂ ಪರೀಕ್ಷ್ಯತೆ ನಿಘರ್ಷಣಚ್ಛೇದನ ತಾಪತಾಡನೈಃ ತಥಾ ಚತುರ್ಭಿಃ ಪುರುಷಃ ಪರೀಕ್ಷ್ಯತೆ ಕುಲೇನ ಶೀಲೇನ ಗುಣೇನ ಕರ್ಮಣ. ಪದಚ್ಛೇದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ದೊಡ್ಡ ಪದ ಇದು ಒಂದೇ ಪದ. ಇದು ನಿಘರ್ಷಣ ಛೇದನ ತಾಪ ತಾಡನೈ ಒಂದೇ ಪದ, ಅದು ಸಮಸ್ತ ಪದ. ಮತ್ತೆ ಅನ್ವಯ ಕೂಡ ಇಲ್ಲಿದೆ. ಪ್ರತಿಪದಾರ್ಥಕ್ಕೆ ಹೋಗೋಣ. ಯಥಾ ಹೇಗೆ, ಚತುರ್ಭಿ 4ರಿಂದ, ಕನಕಂ ಬಂಗಾರವು, ಪರೀಕ್ಷತೆ ಪರೀಕ್ಷಿಸಲ್ಪಡುವುದೋ, ನಿಘರ್ಷಣ ಛೇದನ ತಾಪ ತಾಡನೈಹಿ ಅಂದರೆ ಉಜ್ಜುವಿಕೆ, ಕತ್ತರಿಸುವಿಕೆ, ಕಾಯಿಸುವಿಕೆ, ಅದನ್ನ ಬಿಸಿ ಮಾಡುವಂತಹದ್ದು, ಅದು ಕಾಯಿಸುವಿಕೆ, ಮತ್ತು ತಾಡನೈಹಿ ಹೊಡೆಯುವಿಕೆ. ತಥಾ ಹಾಗೆಯೇ ಚತುರ್ಭಿ 4ರಿಂದ ಪುರುಷ ಮನುಷ್ಯನು ಪರೀಕ್ಷತೆ ಪರೀಕ್ಷಿಸಲ್ಪಡುತ್ತಾನೆ. ಏನು? ಕುಲೇನ ಕುಲದಿಂದ, ಶೀಲೇನ ಶೀಲದಿಂದ, ಗುಣೇನ ಗುಣದಿಂದ, ಹಾಗೂ ಕರ್ಮಣ ಕಾರ್ಯದಿಂದ. ಭಾವಾರ್ಥಕ್ಕೆ ಹೋಗೋಣ. ಸ್ವರ್ಣಕಾರಃ ಸುವರ್ಣಸ್ಯ ಶುದ್ಧತಾಂ ಆಕಲಯಿತುಂ. ಸ್ವರ್ಣಕಾರನು, ಅಕ್ಕಸಾಲಿಗನು ಬಂಗಾರದ ಶುದ್ಧತೆಯನ್ನು ನಿಷ್ಕರ್ಷೆ ಮಾಡಲು ಏನ್ ಮಾಡ್ತಾನೆ? ಆದೌ ಮೊದಲಿಗೆ ನಿಕಷ ಪ್ರಸ್ತರೇ ನಿಘರ್ಷಣಂ ಕರೋತಿ, ಅದನ್ನು ಉಜ್ಜುವ ಕಲ್ಲಿಗೆ ಉಜ್ಜುತ್ತಾನೆ. ತದನಂತರಂ ತಸ್ಯ ಸುವರ್ಣಸ್ಯ ಕರ್ತನಂ ಕರೋತಿ, ನಂತರ ಆ ಬಂಗಾರವನ್ನು ಚೂರಾಗಿ ಭೇದಿಸುತ್ತಾನೆ, ಅಂದರೆ ಕತ್ತರಿಸುತ್ತಾನೆ. ತತಃ ಅಗ್ನಿನ ದಾಹಯತಿ, ನಂತರ ಬೆಂಕಿಯಲ್ಲಿ ಸುಡುತ್ತಾನೆ, ಅಂದರೆ ಕಾಯಿಸುತ್ತಾನೆ, ಅದರ ತಾಪವನ್ನು ಜಾಸ್ತಿ ಮಾಡ್ತಾನೆ. ಅಂತೆ ಸುವರ್ಣ ಖಂಡೆ ಪ್ರಹಾರಂ ಕರೋತಿ, ಹಾಗೂ ಕೊನೆಯಲ್ಲಿ ಚಿನ್ನದ ಗಟ್ಟಿಯನ್ನು ಹೊಡೆಯುತ್ತಾನೆ. ಏಭಿ ಚತುರ್ಭಿ ಪ್ರಕಾರೈ ಪರೀಕ್ಷ್ಯ, ಈ 4 ಪ್ರಕಾರಗಳಲ್ಲಿ ಪರೀಕ್ಷೆ ಮಾಡಿ ಸುವರ್ಣಸ್ಯ ಪೂರ್ಣ ಶುದ್ಧತಾಂ ಜ್ಞಾತುಂ ಶಕ್ನೋತಿ, ಬಂಗಾರದ ಪೂರ್ಣ ಶುದ್ಧತೆಯನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಅವನು ತಿಳ್ಕೊತಾನೆ. ತಥಾ ಏವ, ಇದೇ ರೀತಿಯಲ್ಲಿ ಪುರುಷ ಅಪಿ ಚತುರ್ಭಿ ಉಪಾಯೈ ಪರೀಕ್ಷಣೀಯ, ಮನುಷ್ಯನನ್ನು 4 ಉಪಾಯಗಳಿಂದ ಪರೀಕ್ಷೆಗೆ ಒಳಪಡಿಸಬಹುದು. ಮನುಷ್ಯನು ಕೂಡ 4 ಉಪಾಯಗಳಿಂದ ಪರೀಕ್ಷಿಸಲ್ಪಡಬಲ್ಲನು ಅಂತ ಹೇಳ್ತಾರೆ. ಯಥಾ ಹೇಗೆ ಅಂತಂದ್ರೆ, ಕಸ್ಮಿನ್ ಪರಿವಾರೇ ಅಯಂ ಜನಃ ಜನ್ಮ ಅಲಭತ, ಮೊದಲಿಗೆ ಯಾವ ಪರಿವಾರದಲ್ಲಿ ಇವನು ಜನ್ಮವನ್ನು ಎತ್ತಿದ್ದಾನೆ, ಮೊದಲನೇದು. ತಸ್ಯ ಸ್ವಭಾವ ಕೀದೃಶಃ ಅಸ್ತಿ, ಅವನ ಸ್ವಭಾವವು ಹೇಗಿದೆ. ಪುನಃ ಸಹ ಕೇನ ಕರ್ಮಣ ಸರ್ವತ್ರ ಸಮಾದೃತಃ ಭವತಿ, ಹಾಗೂ ಇವನು ಯಾವ ಕಾರ್ಯಗಳಿಂದ ಎಲ್ಲೆಲ್ಲೂ ಗೌರವವನ್ನು ಪಡೆದಿದ್ದಾನೆ, ಎಂಥ ಕೆಲಸ ಮಾಡಿದ್ದಾನಪ್ಪ, ಯಾವ ರೀತಿ ಗೌರವ ಪಡೆದಿದ್ದಾನೆ ಅಂತ ಹೇಳಿ. ಇತಿ ಸಹ ಕೀದೃಶೈ ಗುಣೈ ಯುಕ್ತ ಇತಿ, ಅವನು ಯಾವ ಗುಣಗಳಿಂದ, ಯಾವ ಒಳ್ಳೆಯ ಗುಣಗಳಿಂದ ಯುಕ್ತನಾಗಿದ್ದಾನೆ. ಮೊದಲಿಗೆ ಯಾವ ಜನ್ಮ, ಎಲ್ಲಿ ಯಾವ ಪರಿವಾರದಲ್ಲಿ ಅವನು ಜನ್ಮವಿತ್ತಿದ್ದಾನೆ. 2ನೇದು ಅವನ ಸ್ವಭಾವ ಹೇಗಿದೆ. 3ನೇದು ಅವನ ಗುಣಗಳು ಹೇಗಿವೆ. 4ನೇದು ಅವನು ಯಾವ್ಯಾವ ಕೆಲಸಗಳನ್ನು ಮಾಡಿದ್ದಾನೆ ಈ ಲೋಕದಲ್ಲಿ ಅದನ್ನು ಕೂಡ 4ನ್ನ ನಾವು ನಿಷ್ಕರ್ಷೆ ಮಾಡಬೇಕು, ನೋಡಬೇಕು. ಏಷು ನಿಕಷೇಷು ಪರೀಕ್ಷ್ಯ, ಈ ಅಂಶಗಳನ್ನ ಸಮೀಪದಿಂದ ಪರೀಕ್ಷಿಸಿಯೇ ತಸ್ಯ ವ್ಯಕ್ತಿತ್ವಂ ಜ್ಞಾತುಂ ಶಕ್ಯತೆ, ಅವನ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ ಈ ಸುಭಾಷಿತಕಾರರು. ಮುಂದಕ್ಕೆ 5ನೇದು,
ಅಷ್ಟೌ ಗುಣಾಃ ಪುರುಷಂ ದೀಪಯಂತಿ ಪ್ರಜ್ಞಾ ಚ ಕೌಲ್ಯಂಚ ದಮಶ್ರುತಂಚ ಪರಾಕ್ರಮಶ್ಚ ಬಹುಭಾಷಿತಾ ಚ ದಾನಂ ಯಥಾಶಕ್ತಿ ಕೃತಜ್ಞತಾ ಚ. ಅಷ್ಟೌ ಗುಣಾಃ ಪುರುಷಂ ದೀಪಯಂತಿ ಪ್ರಜ್ಞಾ ಚ ಕೌಲ್ಯಂಚ ದಮಶ್ರುತಂಚ ಪರಾಕ್ರಮಶ್ಚ ಬಹುಭಾಷಿತಾ ಚ ದಾನಂ ಯಥಾಶಕ್ತಿ ಕೃತಜ್ಞತಾ ಚ. ಈ ಒಂದು ದೊಡ್ಡ ಪದ ಯಾವುದಿದೆಯೋ ಪರಾಕ್ರಮ ಚ ಅಬಹುಭಾಷಿತ ಅಂತ ಬರುತ್ತೆ. ಹಿಂಗೆ ಹಾಗೆ ಸ್ಪ್ಲಿಟ್ ಆಗುತ್ತೆ, ಹಾಗೆ ಭಾಗವಾಗುತ್ತೆ. ಇಲ್ಲಿ ಅನ್ವಯವನ್ನು ನೀವು ನೋಡಬಹುದು. ಪ್ರತಿಪದ ಅರ್ಥಕ್ಕೆ ಹೋಗೋಣ. ಅಷ್ಟೌ ಗುಣಾಹ 8 ಗುಣಗಳು ಪುರುಷಂ ಮನುಷ್ಯನನ್ನ ದೀಪಯಂತಿ ಬೆಳಗಿಸುತ್ತವೆ. ಪ್ರಜ್ಞಾ ವಿಶೇಷವಾದ ಬುದ್ಧಿಶಕ್ತಿ ಅಥವಾ ಜ್ಞಾನ ಅಂತಲೂ ಹೇಳ್ಬೋದು. ಕೌಲ್ಯಂ ಅಂದರೆ ಒಳ್ಳೆಯ ಕುಲದಲ್ಲಿ ಜನ್ಮ. ದಮಃ ಅಂದರೆ ಇಂದ್ರಿಯಗಳ ಮೇಲೆ ಸಂಯಮ ನಿಗ್ರಹ. ಕೃತಂ ಅಂದರೆ ಶಾಸ್ತ್ರಜ್ಞಾನ. ಪರಾಕ್ರಮ ಅಂದರೆ ಪರಾಕ್ರಮ. ಅಬಹುಭಾಷಿತ ಅಂದರೆ ಮಾತು ಕಮ್ಮಿಯಾದರೂ ಅರ್ಥಪೂರ್ಣವಾದಂತಹ ಮಾತು. ದಾನಂ ಯಥಾಶಕ್ತಿ ಶಕ್ತಿಗೆ ತಕ್ಕಂತೆ ದಾನ. ಕೃತಜ್ಞತೆ ಚ ಮತ್ತು ಅಂತ ಹೇಳಿ. ಇದರ ಭಾವಾರ್ಥ ಅಷ್ಟಭಿಃ ಗುಣೈಃ ಯುಕ್ತಃ ಮಾನವಃ 8 ಸದ್ಗುಣಗಳಿಂದ ಕೂಡಿರುವ ಮನುಷ್ಯನು ಸರ್ವದಾ ಯಾವಾಗಲೂ ಸಮಾಜೇ ಸಮ್ಮಾನಂ ಪ್ರಾಪ್ನೋತಿ ತಮ್ಮ ಸಮಾಜದಲ್ಲಿ ಗೌರವವನ್ನ ಪಡೆಯುತ್ತಾನೆ. ವಿಶೇಷ ಜ್ಞಾನಂ ಮೊದಲಿಗೆ ವಿಶೇಷವಾದ ಬುದ್ಧಿಶಕ್ತಿ ಅಥವಾ ಜ್ಞಾನ. ಕುಲೀನತಾ ಸತ್ಕುಲದಲ್ಲಿ ಜನನ. ವೇದ ಸಂಯಮ ಇಂದ್ರಿಯಗಳ ಮೇಲೆ ಹತೋಟಿ ಸಂಯಮ. ವೇದಾದೀನಾಂ ಶಾಸ್ತ್ರಾಣಾಂ ಜ್ಞಾನಂ ವೇದಗಳಲ್ಲಿಯೂ ವೇದ ಮುಂತಾದವುಗಳಲ್ಲಿ ಶಾಸ್ತ್ರಗಳಲ್ಲಿಯೂ ಜ್ಞಾನ. ಪರಾಕ್ರಮ ಅಲ್ಪಭಾಷಿತ ಅಂದರೆ ಕಡಿಮೆ ಹಾಗೂ ಅರ್ಥಪೂರ್ಣವಾದ ಮಾತು. ಸಾಮರ್ಥ್ಯಾನುಸಾರಂ ದಾನಶೀಲತಾ ಶಕ್ತಿಗೆ ಅನುಸಾರವಾದ ದಾನ ಹಾಗೂ 8ನೇದು ಕೃತಜ್ಞತೆ. ಚ ಇತಿ ಏತೆ ಅಷ್ಟೌ ಗುಣಾಃ ಸಂತಿ ಈ 8 ಗುಣಗಳು ಇವೆ. ಮಾನವಃ ಉತ್ತಮ ಗುಣಾನ್ ಆಶ್ರಿತ್ಯ ಸಮ್ಮಾನಿತಃ ಭವತಿ. ಮನುಷ್ಯನು ಈ 8 ಉತ್ತಮ ಗುಣಗಳನ್ನು ಆಶ್ರಯಿಸಿ ಗೌರವಾನ್ವಿತನಾಗುತ್ತಾನೆ. ಅತಃ ಉಕ್ತಂ ಆದ್ದರಿಂದ ಹೀಗೊಂದು ಮಾತಿದೆ. ಗುಣವಾನ್ ಪೂಜ್ಯತೆ ನರಃ ಗುಣವಂತನಾದ ಮನುಷ್ಯನು ಪೂಜ್ಯನು ಎಂದು. ಉತ್ತಮ ಗುಣಗಳು ಅಂತಂದ್ರೆ ಇಲ್ಲಿ 8 ಗುಣಗಳು ಅಂತ ಹಾಕಿದ್ದೀನಿ. ಅದು ಉತ್ತಮ ಗುಣಗಳು ಅಂದ್ರೆ ಉತ್ಕೃಷ್ಟವಾದ ಗುಣಗಳು ಅಂತ ನೀವು ಬದಲಾವಣೆ ಮಾಡ್ಕೊಬೇಕು. ಮುಂದಕ್ಕೆ 6ನೇ ಸುಭಾಷಿತ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾಃ ವೃದ್ಧಾನತೆ ಯೇ ನ ವದಂತಿ ಧರ್ಮಂ ಧರ್ಮಸ್ಸನೋ ಯತ್ರ ನ ಸತ್ಯಮಸ್ತಿ ಸತ್ಯನ್ನ ತದ್ಯಚ್ಛಲಮಭ್ಯುಪೈತಿ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾಃ ವೃದ್ಧಾನತೆ ಯೇ ನ ವದಂತಿ ಧರ್ಮಂ ಧರ್ಮಸ್ಸನೋ ಯತ್ರ ನ ಸತ್ಯಮಸ್ತಿ ಸತ್ಯನ್ನ ತದ್ಯಚ್ಛಲಮಭ್ಯುಪೈತಿ. ಈ ದೊಡ್ಡ ಪದ ಯಾವುದಿದೆಯೋ ಅದು ತತ್ ಯದ್ ಛಲಂ ಅಭ್ಯುಪೈತಿ ಅಂತ ಈ ತರ ಬರುತ್ತೆ ಪದಚ್ಛೇದದಲ್ಲಿ. ಅನ್ವಯವನ್ನು ನೀವು ನೋಡ್ಕೊಬಹುದು. ಈಗ ಪ್ರತಿಪದಾರ್ಥ. ನಸಾ ಅದು ಅಲ್ಲ, ಸಭಾ ಅಂದ್ರೆ ಸಭೆ. ಯತ್ರ ನ ಸಂತಿ ಎಲ್ಲಿ ಇಲ್ಲವೋ. ವೃದ್ಧಾಹ ವೃದ್ಧ ಅಂದ್ರೆ ಹಿರಿಯರು, ತಿಳುವಳಿಕೆ ಇರುವವರು, ಜ್ಞಾನಿಗಳು ಅಂತ ಹೇಳಿ ಅರ್ಥ. ನತೇ ಏನ ಅವರಲ್ಲಿ ಯಾರಲ್ಲಿ ಇದಿಲ್ಲವೋ. ವದಂತಿ ಧರ್ಮಂ ಧರ್ಮವನ್ನು ನುಡಿಯುವವರು. ಧರ್ಮವು ಸಾ ನ ಉ ಅಸ್ತಿ ಯತ್ರ ನ ಅದೆಲ್ಲ ಯಾವುದರಲ್ಲಿ ಇದಿಲ್ಲವೋ. ಸ್ವಲ್ಪ ನಿಮ್ಗೆ ಮನಸ್ಸಲ್ಲಿ ಗೊಂದಲ ಆಗ್ಬೋದು. ಇನ್ನೇನು ಸ್ಪಷ್ಟವಾಗುತ್ತೆ ನಾವು ಭಾವಾರ್ಥ ನೋಡುವಾಗ. ಸತ್ಯಮಸ್ತಿ ಅಂದ್ರೆ ಸತ್ಯವೂ ಇದೆ. ಸತ್ಯಂ ಸತ್ಯವು. ನ ತತ್ ಯತ್ ಅದಲ್ಲ ಯಾವುದು.
ಛಲಮಭ್ಯುಪೈತಿ, ಮೋಸವನ್ನು ಉಂಟು ಮಾಡುವುದು ಅಂತ ಹೇಳಿ. ಇದರ ಭಾವಾರ್ಥ ಹೀಗೆ ಬರುತ್ತೆ. ಅಸ್ಮಿನ್ ಸಂಸಾರೇ, ಈ ಸಂಸಾರದಲ್ಲಿ ಅಂದ್ರೆ ಈ ಲೋಕದಲ್ಲಿ, ವಿವಿಧಾ ಸಭಾ ಭವಂತಿ, ಬಗೆ ಬಗೆಯ ಸಭೆಗಳು ಜರುಗುತ್ತವೆ. ಸಭಾಸು ಜನ ಸಮಾಗಮ ಭವತಿ, ಸಭೆಗಳಲ್ಲಿ ಜನರು ಬಂದು ಸೇರುತ್ತಾರೆ. ಬಹುಭಾಷಣಂ ಪ್ರಚಲತಿ, ಅನೇಕ ಭಾಷಣಗಳು ಹೇಳಲ್ಪಡುತ್ತವೆ. ತೇನ ಸಾಫಲ್ಯಂ ನ ಭವತಿ, ಇವುಗಳಿಂದ ಸಫಲತೆ ಉಂಟಾಗುವುದಿಲ್ಲ ಅಥವಾ ಉಂಟಾಗಲಾರದು. ಯಾಕೆ ಅಂತಂದರೆ ವಸ್ತುತಃ ಸಾ ಏವ ಸಭಾ, ವಾಸ್ತವದಲ್ಲಿ ಯಾವ ಸಭೆಯಲ್ಲಿ ಸಾ ಏವ ಸಭಾ ಸಫಲಾ ಭವತಿ ಯತ್ರ ವಯೋವೃದ್ಧಾ ಜ್ಞಾನವೃದ್ಧಾ ಚ ಜನಾ ಭವೇಯುಃ. ವಾಸ್ತವದಲ್ಲಿ ಯಾವ ಸಭೆಯಲ್ಲಿ ಹಿರಿಯರು ಅಂದರೆ ವಯೋವೃದ್ಧರು, ವಯಸ್ಸಾದವರು ಹಾಗೂ ಜ್ಞಾನವಿರುದ್ಧರು ಅಂದರೆ ತಿಳುವಳಿಕೆ ಜ್ಞಾನ ಇರುವವರು ಭಾಗವಹಿಸುವರೋ ಆ ಸಭೆಯೇ ಸಫಲತೆಯನ್ನು ಪಡೆಯಬಲ್ಲದು. ಪುನರಪಿ ತೇ ಜ್ಞಾನವೃದ್ಧ, ಹಾಗಾದರೆ ಜ್ಞಾನವೃದ್ಧರು ಅಂದರೆ ಯಾರು ಅಂತಂದರೆ ತೇ ಜ್ಞಾನವೃದ್ಧಾ ಧರ್ಮ ವಿಷಯೇ ವದೇಯುಹು, ಹಾಗೂ ಜ್ಞಾನವೃದ್ಧರು ಯಾರೆಂದರೆ ಧರ್ಮದ ವಿಷಯವನ್ನು ಅಥವಾ ಧರ್ಮದ ವಿಷಯವನ್ನೇ ಮಾತನಾಡುವವರು. ಧರ್ಮ ಸಂಬದ್ಧಾಯಾಂ ಚರ್ಚಾಯಾಂ ಸತ್ಯಂ ಏವ ವಕ್ತವ್ಯಂ, ಧರ್ಮ ವಿಷಯದ ಮಾತುಕತೆಯಲ್ಲಿ ಸತ್ಯವನ್ನೇ ಹೇಳತಕ್ಕದ್ದು. ಸತ್ಯಮೇವ ವಕ್ತವ್ಯಂ, ಯತ್ ಸತ್ಯ ಅಂದರೆ ಯಾವುದು? ಯತ್ ಸತ್ಯಂ ತಥ್ಯಯುಕ್ತಂ ಭವೇತ್ ನತು ಛಲನಾಯುಕ್ತಂ ಇತಿ, ಯಾವ ಸತ್ಯವು ಪ್ರಾಮಾಣಿಕತೆಯನ್ನ ತಿಳಿಸುತ್ತದೆಯೋ ಹಾಗೂ ಮೋಸ ವಂಚನೆಗಳಿಲ್ಲದೆ ಇರುವುದೋ ಅದೇ ಸತ್ಯ. ಅಂಥ ಸತ್ಯ, ಮೋಸ ವಂಚನೆಗಳು ಇಲ್ಲದೇ ಇರುವಂಥದ್ದು ಸತ್ಯ, ಮತ್ತು ಪ್ರಾಮಾಣಿಕವಾದಂತಹ ಸತ್ಯ ಯಾವುದಿದೆಯೋ, ಪ್ರಾಮಾಣಿಕತೆಯನ್ನು ಸೂಚಿಸುವಂಥದ್ದು ಯಾವುದಿದೆಯೋ ಆ ಸತ್ಯ ಅದೇ ಸತ್ಯ ಅಂತ ಕರೆಸಿಕೊಳ್ಳುವಂಥದ್ದು ಅಂತ ಹೇಳ್ತಾರೆ. ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಧರ್ಮ ಅನ್ನುವಂಥ ಪದ ನಾವು ಬಳಸಿದ್ವಿ ಈ ಒಂದು ಹಿಂದಿನ ಶ್ಲೋಕದಲ್ಲಿ. ಧರ್ಮವೆಂದರೇನು? ಧರ್ಮ ಅನ್ನುವಂಥ ಪದಕ್ಕೆ ನನ್ನ ಸ್ನೇಹಿತನೊಬ್ಬ ಸುಮಾರು 1 ಗಂಟೆ ಕಾಲ ವಿಚಾರ ಮಾಡಿದ್ದ. ಹಾಗಾಗಿ ಧರ್ಮ ಅನ್ನೋ ಪದ ಬಹಳ ವಿಸ್ತಾರವಾದ ಪದ, ಒಂದು ವಿಶಾಲವಾದ ಅರ್ಥವನ್ನು ತಿಳಿಸಿಕೊಡುವ ಪದ. ಆ ವಿಶಾಲವಾದ ಅರ್ಥವನ್ನು ಒಂದು ಶ್ಲೋಕದ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ. ಧೃತಿ ಕ್ಷಮಾದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂಧರ್ಮ ಲಕ್ಷಣಂ ಅಂತ ಹೇಳಿ ಧರ್ಮದ 10 ಲಕ್ಷಣಗಳು. ಇವುಗಳು ಧರ್ಮದ 10 ಲಕ್ಷಣಗಳು ಅಂತ ಸುಭಾಷಿತಕಾರರು ಹೇಳ್ತಾರೆ. ಯಾವ್ಯಾವ 10 ಲಕ್ಷಣಗಳು ಅಂತ ನೋಡೋಣ. ಧೃತಿ ಅಂತಂದ್ರೆ ಧೈರ್ಯ, ಕ್ಷಮ ಅಂದ್ರೆ ಕ್ಷಮಾಗುಣ, ದಮ ಅಂದ್ರೆ ಮನಸ್ಸಿನ ಮೇಲೆ ಹತೋಟಿ. ನಾವು ಹಿಂದಿನ ಶ್ಲೋಕದಲ್ಲಿ ದಮ ಅಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ಅಂತ ಹೇಳಿದ್ದೆ. ಆದರೆ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಪರಿಗಣಿಸಲ್ಪಟ್ಟರೆ ಮನಸ್ಸಿನ ಮೇಲೆ ಹತೋಟಿ, ಮನಸ್ಸನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಹಾಗಾಗಿ ಮನಸ್ಸಿನ ಮೇಲೆ ಹತೋಟಿ ಅನ್ನೋದು ಧರ್ಮದ ಒಂದು ಅಂಶ. ಮುಂದಕ್ಕೆ ಅಸ್ಥೇಯಂ ಅಂದರೆ ಕಳ್ಳತನವಿಲ್ಲದಿರುವಿಕೆ, ಶೌಚಂ ಅಂದರೆ ಶುಚಿ, ಅಂದರೆ ಕಾಯೇನ ವಾಚ ಮನಸ ಅಂತ ಹೇಳ್ತಾರೆ. ಅಂದರೆ ನನ್ನ ಆಲೋಚನೆಗಳು ಮತ್ತು ನನ್ನ ಮಾತು ಮತ್ತು ನನ್ನ ಕ್ರಿಯೆಗಳು ಮೂರರಲ್ಲೂ ಕೂಡ ಶುಚಿ ಇರುವಂಥದ್ದು, ಅದಕ್ಕೆ ಶೌಚಂ ಅಂತ ಹೆಸರು. ಇಂದ್ರಿಯ ನಿಗ್ರಹ ಅಂತಂದರೆ ಇಂದ್ರಿಯಗಳ ಮೇಲೆ ಹತೋಟಿ. ಧೀ ಅಂತಂದರೆ ವಿವೇಕ ಬುದ್ಧಿ, ಅಂದರೆ ಯಾವುದು ಧರ್ಮ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವ ಕರ್ತವ್ಯವನ್ನು ಮಾಡಬೇಕು, ಯಾವ ಕರ್ತವ್ಯವನ್ನು ಯಾವುದನ್ನು ಬಿಡಬೇಕು ಅನ್ನುವಂಥದ್ದು, ಅದು ವಿವೇಕ ಬುದ್ಧಿ ಅಂತ ಹೆಸರು. ಅದಕ್ಕೆ ಧೀ ಅಂತ ಕರೀತಾರೆ. ಮತ್ತು ಜ್ಞಾನ ಅಂದರೆ ಶಾಸ್ತ್ರಜ್ಞಾನ, ಮತ್ತು ಸತ್ಯಂ ಅಂದರೆ ಸತ್ಯ, ಅಕ್ರೋಧ ಅಂದರೆ ಕೋಪ ಇಲ್ಲದೆ ಇರುವಂಥದ್ದು. ಹಾಗಾಗಿ ಈ 10 ನಾವು ಇವತ್ತಿನಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಕ್ರಮಕ್ರಮವಾಗಿ ನಾವು ಧರ್ಮ ಪ್ರವರ್ತಕರಾಗ್ತೀವಿ ಅಂತ ನಮಗನ್ಸುತ್ತೆ. ಹಾಗಾಗಿ ಈ 10 ಗುಣಗಳನ್ನು ನೀವು ನಿಮ್ಮ ಜೀವನದಲ್ಲಿ ಇಂದಿನಿಂದ ಅಳವಡಿಸಿಕೊಂಡು ಹೋಗಿ ಅಂತ ನಾನು ಕೇಳ್ಕೊತೇನೆ. ಮುಂದಕ್ಕೆ 7ನೇ ಶ್ಲೋಕ. ದುರ್ಜನೇನ ಸಮಂ ಸಖ್ಯಂ ಪ್ರೀತಿಂಚಾಪಿ ನ ಕಾರಯೇತ್ ಉಷ್ಣೋದಹತಿ ಚಾಂಗಾರ ಶೀತ ಕೃಷ್ಣಾಯ ತೇ ಕರಂ.
ದುರ್ಜನೇನ ಸಮಂ ಸಖ್ಯಂ ಪ್ರೀತಿಂ ಚಾಪಿ ನ ಕಾರಯೇತ್ ಉಷ್ಣೋದಹತಿ ಚಾಂಗಾರ ಶೀತ ಕೃಷ್ಣಾಯ ತೇ ಕರಂ. ನೋಡಿ, ಚ ಅಂಗಾರಹ ಅಂದ್ರೆ ಚ ಪ್ಲಸ್ ಅಂಗಾರಹ ಚಾಂಗಾರಹ ಅಂತದು ಒಂದು ಸಂಧಿ ಬರುತ್ತೆ. ಮಿಕ್ಕಿದೆಲ್ಲ ಬಿಡಿ ಪದಗಳು ಹಂಗೆ ಇವೆ. ಅನ್ವಯನ ನಾವಿಲ್ಲಿ ನೋಡಬಹುದು. ಪ್ರತಿಪದಾರ್ಥ ದುರ್ಜನೇನ ಸಮಂ, ದುಷ್ಟನೊಂದಿಗೆ, ಸಖ್ಯಂ ಸ್ನೇಹವನ್ನ, ಪ್ರೀತಿಯನ್ನು, ಚ ಅಪಿ ಹಾಗೂ, ನಕಾರಯೇತ್ ಮಾಡಬಾರದು, ಉಷ್ಣಃ ಬಿಸಿಯಾದ, ದಹತಿ ಚ ಸುಡುತ್ತದೆ ಮತ್ತು, ಅಂಗಾರಹ ಇದ್ದಿಲು ಅಂದ್ರೆ ಕಲ್ಲಿದ್ದಿಲು, ಶೀತಃ ತಣ್ಣಗಿರುವಾಗ, ಕೃಷ್ಣಾಯತೆ ಕಪ್ಪಾಗಿಸುತ್ತದೆ, ಕರಂ ಕೈಯನ್ನು. ಭಾವಾರ್ಥ ಹೀಗೆ ಬರುತ್ತೆ. ದುರ್ಜನೇನ ಸಹ ಮೈತ್ರಿ ನ ಕರಣೀಯ, ದುಷ್ಟನೊಂದಿಗೆ ಸ್ನೇಹವನ್ನು ಬೆಳೆಸಬಾರದು. ಯತಃ ಹಿ ದುರ್ಜನಃ ವಿಶ್ವಾಸಯೋಗ್ಯ ನ ಭವತಿ, ಏಕೆಂದರೆ ಒಬ್ಬ ದುಷ್ಟನು ನಮ್ಮ ವಿಶ್ವಾಸಕ್ಕೆ ಅರ್ಹನಾಗಿರುವುದಿಲ್ಲ. ದುರ್ಜನೇನ ಸಹ ಬಂಧುತಾ ಪ್ರೀತಿ ನ ಕರಣೀಯ, ದುರ್ಜನನೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಳ್ಳಬಾರದು, ಪ್ರೀತಿಯನ್ನು ಬೆಳೆಸಬಾರದು. ಯತಃ ತಸ್ಯ ದುರ್ಜನಸ್ಯ ಮುಖೇ ಮಾಧುರ್ಯಂ ಪರಂ ಹೃದಯೇ ಕಪಟತಾ ಭವತಿ, ಏಕೆಂದರೆ ಅವನ ದುರ್ಜನನ ಮುಖದಲ್ಲಿ ಮಾಧುರ್ಯವೋ ಇರಬಹುದು, ಆದರೆ ಅವನ ಹೃದಯದಲ್ಲಿ ಕಪಟತೆ ಅಂದರೆ ತುಂಬಿ ಇರ್ತದೆ, ಅಂದರೆ ಮೋಸ ತುಂಬಿರುತ್ತೆ ಅಂತ ಹೇಳಿ ಅರ್ಥ. ಅವನು ನುಡಿದಂತೆ ನಡೆದಂತೆ ನುಡಿ ಅನ್ನೋದನ್ನು ಮಾಡೋದೇ ಇಲ್ಲ ಅವನು ಅಂತ ಹೇಳ್ತಾರೆ. ಅಂಗಾರಹ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ, ಎಕ್ಸಾಂಪಲ್. ಅಂಗಾರಹ ಉಷ್ಣ ಭವತಿ ಚೇತ್, ಕಲ್ಲಿದ್ದಲು ಚಾರ್ಕೋಲ್ ಬಿಸಿಯಾಗಿದ್ದರೆ, ತಾಪೇನ ಕರಂ ಜ್ವಾಲಯತಿ, ಅದರ ತಾಪದಿಂದ ಕೈಯನ್ನು ಸುಡುತ್ತದೆ. ಪುನಃ ಯದಿ ಸಹ ಅಂಗಾರಹ ಶೀತಲ ಅಸ್ತಿ ತದಪಿ ಹಸ್ತಂ ಮಲಿನಂ ಕರೋತಿ, ಅದೇ ಕಲ್ಲಿದ್ದಲು ತಣ್ಣಗಿದ್ದರೂ ಸಹ ಅದು ಕೈಯನ್ನು ಮಲಿನಗೊಳಿಸುತ್ತದೆ, ಅಂದರೆ ಕಪ್ಪಾಗಿಸುತ್ತದೆ. ತಥಾ ಏವ ದುರ್ಜನಃ ಸರ್ವದಾ ಏವ ಅನಿಷ್ಟಂ ಕರೋತಿ ಕಾರಯತಿ ಚ, ಇದೇ ರೀತಿಯಲ್ಲಿ ಒಬ್ಬ ದುಷ್ಟನು ಯಾವಾಗಲೂ ಕೆಟ್ಟ ಕೆಲಸವನ್ನು ಮಾಡುತ್ತಲೂ ಅಥವಾ ಮಾಡಿಸುತ್ತಲೂ ಇರುತ್ತಾನೆ, ಅಥವಾ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾನೆ, ತಾನೇ ಮಾಡ್ತಿದ್ರು ಕೂಡ ಇನ್ಯಾರ್ದೋ ಕೈಲಲ್ಲಿ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಅತಃ ವಿದ್ಯೆಯ ಅಲಂಕೃತೋಪಿ ದುರ್ಜನಃ ಪರಿಹರ್ತವ್ಯ, ಆದ್ದರಿಂದ ವಿದ್ಯೆಯಿಂದ ಅಲಂಕರಿಸಲ್ಪಟ್ಟಿದ್ದರೂ ಕೂಡ, ಅಂದರೆ ವಿದ್ಯಾವಂತನಾಗಿದ್ದರೂ ಕೂಡ ಅವನು ಅಂಥ ದುಷ್ಟನನ್ನ ಪರಿಹರ್ತವ್ಯ, ಆ ದುಷ್ಟನನ್ನ ದೂರವಿಡಬೇಕು. ನಾವು ಅವನ ಸಮೀಪಕ್ಕೆ ಬರಬಾರ್ದು, ಅವನನ್ನ ತ್ಯಾಗ ಮಾಡಬೇಕು, ಬಿಟ್ಬಿಡ್ಬೇಕು ಅವನನ್ನ ಅಂಥೇಳಿ ಹೇಳ್ತಾರೆ. ಇನ್ನು 8ನೇ ಕಡೇ ಶ್ಲೋಕ. ಯಥಾ ಹ್ಯೇಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್ ಏವಂ ಪುರುಷಕಾರೇಣ ವಿನಾ ದೈವನ್ನ ಸಿದ್ಧ್ಯತಿ. ಯಥಾ ಹ್ಯೇಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್ ಏವಂ ಪುರುಷಕಾರೇಣ ವಿನಾ ದೈವನ್ನ ಸಿದ್ಧ್ಯತಿ. ಹ್ಯೇಕೇನ ಅಂತ ಏನಿದೆಯೋ ಅದು ಹಿ ಪ್ಲಸ್ ಏಕೇನ, ಗತಿ ಪ್ಲಸ್ ಭವೇತ್ ಅಂದರೆ ಗತಿರ್ ಭವೇತ್ ಅಂತಾಗತ್ತೆ. ಮಿಕ್ಕಿದೆಲ್ಲ ಬಿಡಿ ಪದಗಳು. ಅನ್ವಯ ನಾವು ನೋಡ್ಕೊಬೋದು. ಈಗ ಪ್ರತಿಪದಾರ್ಥ ಯಥಾ ಹಿ ಹೇಗೆ, ಏಕೇನ ಚಕ್ರೇಣ ಒಂದೇ ಚಕ್ರದಿಂದ, ನ ಇಲ್ಲ, ರಥಸ್ಯ ರಥದ, ಗತಿ ಚಲನೆ, ಭವೇತ್ ಆಗುತ್ತದೆಯೋ, ಏವಂ ಹಾಗೆಯೇ, ಪುರುಷಕಾರೇಣ ಮನುಷ್ಯ ಪ್ರಯತ್ನದಿಂದ, ವಿನಾ ಇಲ್ಲದೆ, ದೈವಂ ದೈವ ವಿಧಿ, ನ ಇಲ್ಲ, ಸಿದ್ಧ್ಯತಿ ಸಿದ್ಧಿಸುತ್ತದೆ. ಈ ಒಂದು ಶ್ಲೋಕದ ಭಾವಾರ್ಥವನ್ನು ನೋಡೋಣ. ರಥಸ್ಯ ಗತಿ ಚಕ್ರದ್ವಯೇನ ಏವ ಸಮ್ಯಕ್ ಭವತಿ, ಒಂದು ರಥದ ಚಲನೆಯು 2 ಚಕ್ರಗಳಿರುವಾಗಲೇ ಸರಿಯಾಗಿ ಆಗುವುದು. ಏಕೇನ ಚಕ್ರೇಣ ರಥಸ್ಯ ಗಮನಂ ನ ಸಂಭವೇತ್, ಒಂದೇ ಚಕ್ರದಿಂದ ರಥದ ಚಲನೆಯು ಸಾಧ್ಯವಿಲ್ಲ. ರಥಸ್ಯ ಗತಿ ಸ್ಥಗಿತಾ ಸ್ಯಾತ್, ಹಾಗೂ ಆ ರಥದ ಚಲನೆಯು ಸ್ಥಗಿತವಾಗುತ್ತದೆ, ಅಂದ್ರೆ ರಥ ನಿಂತು ಹೋಗತ್ತಪ್ಪ ಒಂದೇ ಚಕ್ರ ಇದ್ರೆ ಅಂತ ಹೇಳ್ತಾರೆ. ಪುರುಷಾರ್ಥೇನ ವಿನಾ ಫಲಂ ನ ಸಿದ್ಧ್ಯತಿ, ಪುರುಷಾರ್ಥ ಅಂದರೆ ಮನುಷ್ಯ ಪ್ರಯತ್ನವಿಲ್ಲದೆ ಕೆಲಸಗಳ ಸಫಲತೆಯು ಆಗುವುದಿಲ್ಲ. ಭಾಗ್ಯೇ ಸ್ಥಿತೇ ಅಪಿ ಉದ್ಯೋಗೇನ ಏವ ಫಲಂ ಲಭ್ಯತೆ, ಭಾಗ್ಯ
ಅದಕ್ಕೆ ಬೇರೆ ಬೇರೆ ಪದಗಳನ್ನ ನಾವು ಹೇಳ್ಬೋದು. ದೈವ, ಅದೃಷ್ಟ, ವಿಧಿ, ಬರಹ ಅಂತೆಲ್ಲ ಏನೇನು ಬೇಕಾದ್ರೂ ಹೇಳ್ಬೋದು. ವಿಧಿ ಇವೆಲ್ಲ ಇರುವಾಗಲೂ ಕೂಡ ಪ್ರಯತ್ನದಿಂದಲೇ ಸಫಲತೆಯ ಪ್ರಾಪ್ತಿ ಆಗುತ್ತದೆ. ಉದ್ಯೋಗೇನ ಏವ, ಪ್ರಯತ್ನದಿಂದಲೇ ಅಂತ ಹೇಳ್ತಾರೆ. ಅತ್ರ ಅನುಭೂಯತೆ ಯತ್ ಪ್ರಯತ್ನ ಭಾಗ್ಯಂಚ ಮಾನವರಥಸ್ಯ ದ್ವೇ ಚಕ್ರೇ ಸ್ತಃ. ಪ್ರಯತ್ನ ಹಾಗೂ ಭಾಗ್ಯ ಈ ಎರಡೂ ಮಾನವರಥದ ಎರಡು ಚಕ್ರಗಳು ಎನ್ನುವುದನ್ನು ನಾವು ಈ ಲೋಕದಲ್ಲಿ ಅನುಭವಿಸುತ್ತೇವೆ. ಉಕ್ತಮಪಿ, ಹೀಗೊಂದು ಉಕ್ತಿ ಇದೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನಾಮನೋರಥೈ. ಪ್ರಯತ್ನದಿಂದಲೇ ಕಾರ್ಯಗಳು ಸಿದ್ಧಿಸುತ್ತವೆ, ಕೇವಲ ಬಯಕೆಗಳಿಂದ ಅಲ್ಲ ಅನ್ನುವಂಥ ಒಂದು ಮಾತಿದೆ. ಅಂದರೆ ಡ್ರೀಮ್ ಬಿಗ್ ಅಂತ ಹೇಳ್ತೀವಿ, ಅಂದರೆ ಕನಸನ್ನು ಕಾಣು ಅಂತ ಹೇಳ್ತೀವಿ. ಹ್ಯಾವ್ ಹೈ ಆಂಬಿಷನ್ಸ್, ಒಳ್ಳೆ ದೊಡ್ಡ ದೊಡ್ಡ ಲಕ್ಷ್ಯಗಳನ್ನು ಇಟ್ಕೊಬೇಕು ನಾವು. ಆದರೆ ಅದಕ್ಕೆ ಅದಷ್ಟೇ ಸಾಲದು, ಅದಕ್ಕೆ ತಕ್ಕಂತೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ಪ್ರಯತ್ನದಿಂದಲೇ ಕಾರ್ಯಗಳು ಸಿದ್ಧಿಸುತ್ತವೆ, ಕೇವಲ ಬಯಕೆಗಳಿಂದ ಅಲ್ಲ. ಬಯಕೆಗಳನ್ನು ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಾ ಇಲ್ಲ, ಬಯಕೆಗಳನ್ನು ಇಟ್ಕೊಬೇಕು. ಆದರೆ ಬಯಕೆಗಳೊಂದಿಗೆ ಸರಿಯಾದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಸುಭಾಷಿತಕಾರರು. ಇನ್ನು ಕೆಲವು ಕಠಿಣ ಪದಗಳನ್ನು ನಾವು ನೋಡೋಣ. ಶೃಂಖಲಿತಂ ಅಂದರೆ ಶಾಸಿಸಲ್ಪಟ್ಟ, ಗಾಯಂತಿ ಅಂದರೆ ಹಾಡುತ್ತಾರೆ, ಕಿಲ ಅಂದರೆ ನಿಶ್ಚಯವಾಗಿ, ಧನ್ಯಾಹ ಪ್ರಶಂಸನೀಯರು, ಅಪವರ್ಗ ಮೋಕ್ಷ, ಭೂಯ ಮತ್ತೆ ಮತ್ತೆ, ಸುರತ್ವಾತ್ ದೇವರಿಂದ ದೇವತೆಗಳಿಂದ ಅಂತಲೂ ಹೇಳ್ಬೋದು, ವೇತ್ತಿ ಅರಿಯುತ್ತಾನೆ, ನಿರ್ಗುಣ ಸದ್ಗುಣಗಳು ಇಲ್ಲದವನು, ಬಲಿ ಬಲವುಳ್ಳವನು, ನಿರ್ಬಲ ಬಲಹೀನನು, ಪಿಕಃ ಕೋಗಿಲೆ, ವಾಯಸಃ ಕಾಗೆ, ಕರಿ ಆನೆ, ಗಜ ನಮ್ರಾಹ ಬಾಗಿರುವವು ನಮ್ರತೆ ಇರುವವರು, ತರವಃ ಮರಗಳು, ಫಲೋದ್ಗಮೈ ಹಣ್ಣುಗಳು ಉದ್ಗಮಿಸಿದಾಗ, ಅಂಬುಭಿಹಿ ನೀರಿನಿಂದ ತುಂಬಿದ, ದೂರ ವಿಲಂಬಿನಃ ಅಂತಂದ್ರೆ ದೂರದಿಂದ ಕೆಳಗೆ ಬರುತ್ತವೆ, ಘನಾಹ ಮೋಡಗಳು, ಅನುದ್ಧತಾಹ ನಿರ್ಗರ್ವಿಗಳು ಸಭ್ಯರು, ಸತ್ಪುರುಷಾಹ ಸಜ್ಜನರು, ಸಮೃದ್ಧಿಭಿ ಸಮೃದ್ಧಿಯಿಂದ ತುಂಬಿದ ಸಮೃದ್ಧಿಯಿಂದ ಕೂಡಿದ, ಕನಕಂ ಅಂದರೆ ಬಂಗಾರ ಹೊನ್ನು, ಪರೀಕ್ಷತೆ ಪರೀಕ್ಷಿಸಲ್ಪಡುತ್ತದೆ, ನಿಘರ್ಷಣಂ ಅಂದರೆ ಉಜ್ಜುವುದು, ಛೇದನಂ ಅಂದರೆ ಕತ್ತರಿಸುವುದು, ತಾಡನೈಹಿ ಅಂದರೆ ಹೊಡೆಯುವುದು, ಕುಲೇನ ವಂಶದಿಂದ, ತಾಡನೈಹಿ ಅಂದರೆ ಹೊಡೆಯುವುದರಿಂದ ಅಂತ ಹೇಳಿ ಅರ್ಥ, ಹೊಡೆಯುವುದು ಅಲ್ಲ ಹೊಡೆಯುವುದರಿಂದ, ಕುಲೇನ ಅಂದರೆ ವಂಶದಿಂದ ಕುಲದಿಂದ, ಶೀಲೇನ ಶೀಲದಿಂದ ಸ್ವಭಾವದಿಂದ, ಕರ್ಮಣ ಅಂದರೆ ಕೆಲಸದಿಂದ, ದೀಪಯಂತಿ ಅಂದರೆ ಪ್ರಕಾಶಿಸುತ್ತವೆ, ಪ್ರಜ್ಞಾ ಅಂದರೆ ವಿಶೇಷವಾದ ಬುದ್ಧಿಶಕ್ತಿ, ಕೌಲ್ಯಂ ಅಂದರೆ ಒಳ್ಳೆಯ ಕುಲದಲ್ಲಿ ಜನನ, ದಮಃ ಅಂತಂದರೆ ಇಂದ್ರಿಯಗಳ ಮೇಲೆ ಸಂಯಮ, ಶ್ರುತಂ ಅಂದರೆ ಶಾಸ್ತ್ರಜ್ಞಾನ, ಪರಾಕ್ರಮ ಅಂದರೆ ಪರಾಕ್ರಮ, ಅಬಹುಭಾಷಿತ ಅಂದರೆ ಮಿತವಾದ ಹಾಗೂ ಅರ್ಥಗರ್ಭಿತವಾದ ಮಾತು, ಮಿತವಾದ ಆದರೂ ಅರ್ಥಗರ್ಭಿತವಾದ ಮಾತು, ಛಲಂ ಅಂದರೆ ಮೋಸ, ಅಭ್ಯುಪೈತಿ ಅಂದರೆ ಪಡೆಯುತ್ತಾನೆ, ದುರ್ಜನೇನ ದುಷ್ಟರಿಂದ, ಸಮಂ ಅಂದರೆ ಜೊತೆಗೆ, ಸಖ್ಯಂ ಅಂದರೆ ಸ್ನೇಹ, ದಹತಿ ಅಂದರೆ ಸುಡುತ್ತದೆ, ಅಂಗಾರಹ ಅಂದರೆ ಇದ್ದಿಲು, ಕೃಷ್ಣಾಯತೆ ಅಂದರೆ ಕಪ್ಪಾಗಿಸುತ್ತದೆ, ದೈವಂ ಅಂದರೆ ಅದೃಷ್ಟ ಭಾಗ್ಯ ದೈವ, ಸಿದ್ಧ್ಯತಿ ಅಂದರೆ ಸಿದ್ಧಿಸುತ್ತದೆ ಅಂಥೇಳಿ. ಇನ್ನೊಂದಷ್ಟು ವಿಶೇಷ ಟಿಪ್ಪಣಿಗಳನ್ನು ನಾವು ಸ್ವಲ್ಪ ನೋಡಬೇಕು. ಇಲ್ಲೇನು ಹೇಳ್ತಾರೆ, ಅತ್ರ ಇದಂ ಅವಧೇಯಂ, ನೀವು ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯಗಳು. ಸಂಸ್ಕೃತ ಶ್ಲೋಕೇಶು ಪ್ರತಿಪದ್ಯಂ ಪಾದ ಚತುಷ್ಟಯಂ ಅಸ್ತಿ. ಸಂಸ್ಕೃತ ಶ್ಲೋಕಗಳಲ್ಲಿ ಪ್ರತಿಯೊಂದು ಪದ್ಯದಲ್ಲೂ ಕೂಡ 4 ಪಾದಗಳು 4 ಭಾಗಗಳಿರುತ್ತೆ. ನಾವು ನೋಡೋಣ ಅದನ್ನ. ಛಂದೋಬದ್ಧ ಸಸ್ವರ ಗಾನ ಶೈಲಿ ಅಪಿ ಅಸ್ತಿ. ಅದೆಲ್ಲ ಛಂದೋಬದ್ಧವಾಗಿರುತ್ತೆ. ಯಾವ ಜಾಗದಲ್ಲಿ ಲಘು ಇರಬೇಕು, ಯಾವುದ್ರಲ್ಲಿ ಗುರು ಇರಬೇಕು, ಅದು ಪದಗಳ ಜೋಡಣೆ ಹೇಗಿರಬೇಕು, ಅದು ಯಾವ ರೀತಿ ಮಧುರವಾಗಿ ಹಾಡಲ್ಪಡಬೇಕು, ಇವೆಲ್ಲ ನಿಯಮಗಳಿರುತ್ತವೆ. ಶ್ಲೋಕೇಶು ಸಂಧಿ ಸಮಾಸಯುಕ್ತ ಪದಾನಿ ಭವಂತಿ. ಶ್ಲೋಕಗಳಲ್ಲಿ ಸಂಧಿ ಮತ್ತು ಸಮಾಸದಿಂದ ಕೂಡಿರುವ ಪದಗಳು ಇರುತ್ತವೆ. ಮೊದಲನೇ 2 ಇಲ್ಲಿ ಸಂಧಿಗಳು, ಈ ಎರಡನೇ 2 ಕೂಡ ಸಮಾಸಗಳು. ನಮ್ರಾಹ ತರವಹ ಅಂದರೆ ಅದು ಸಂಧಿ, ಅದು ನಮ್ರಾಹ ಪ್ಲಸ್ ತರವಹ, ನಮ್ರಾಸ್ ತರವಹ.
ಅಭಿ ಪ್ಲಸ್ ಉಪ ಪ್ಲಸ್ ಏತಿ ಅಂದರೆ ಅಭ್ಯುಪೈತಿ. ನ ಉದ್ಧತಾಹ ಅಂದರೆ ಅನುದ್ಧತಾಹ, ಇದು ನೈ ತತ್ಪುರುಷ ಸಮಾಸ. ಶಕ್ತಿಂ ಅನತಿಕ್ರಮ್ಯ ಅಂತಂದರೆ ಯಥಾಶಕ್ತಿ ಅವ್ಯಯೀಭಾವ ಸಮಾಸ. ಏನು ಹಿಂಗಂದ್ರೆ ಶಕ್ತಿ ಅನತಿಕ್ರಮ್ಯ ಅಂತಂದರೆ ಶಕ್ತಿಯನ್ನು ಮೀರದೆ ಅಂತೇಳಿ ಅರ್ಥ. ದಾನ ಮಾಡುವಂಥದ್ದು ನನ್ನ ಶಕ್ತಿ ಮೀರಿ ದಾನ ಮಾಡಬೇಡ ಅಂತ ದಾನ ಮಾಡುವಂತ ಹೇಳಲ್ಲಪ್ಪ ಶಾಸ್ತ್ರಗಳು. ಯಥಾಶಕ್ತಿ ನಿನ್ನ ಶಕ್ತಿ ಅನುಸಾರವಾಗಿ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ದಾನವನ್ನು ಮಾಡಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇರೋದು. ಆ ಒಂದು ಅದಕ್ಕೆ ಯಥಾಶಕ್ತಿ ಅಂತ ಹೇಳ್ತಾರೆ. ಈಗ ಈ 4 ಭಾಗಗಳು ಹೇಗೆ ಬರುತ್ತೆ ಅಂತ ನೋಡೋಣ. ಮೊದಲನೇ ಶ್ಲೋಕದಲ್ಲಿ ಗಾಯಂತಿ ದೇವಾಹ ಕಿಲ ಗೀತಕಾನಿ ಅಂತ ಬಂತಿಲ್ಲಿ, ಇದು ಮೊದಲನೇ ಭಾಗ. ಇದರಲ್ಲಿ ಎಷ್ಟು ವರ್ಣಗಳಿವೆ ಅಂತ ನೋಡೋಣ, ಸಿಲಬಲ್ಸ್ ಎಷ್ಟಿವೆ ಅಂತ ನೋಡೋಣ. 1 2 3 4 5 6 7 8 9 10 11. ಎರಡನೇದು ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ, ಇಲ್ಲೂ ಕೂಡ 11 ವರ್ಣಗಳಿದೆ ಇವೆ. ಮೂರನೇದು ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ, ಇದರಲ್ಲೂ ಕೂಡ 11 ವರ್ಣಗಳಿವೆ. ಮತ್ತು ಭವಂತಿ ಭೂಯ ಪುರುಷ ಸುರತ್ವಾತ್ 11 11 11 11 11. ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಒಟ್ಟು ಎಷ್ಟಾಯಿತು? 11 × 4 44 ವರ್ಣಗಳು. ಇದಕ್ಕೆ ತ್ರಿಷ್ಟುಪ್ ಛಂದಸ್ ಅಂತ ಹೆಸರು. ಮುಂದಕ್ಕೆ ಕಡೇ ಶ್ಲೋಕ ಇದು. ಯಥಾ ಏಕೇನ ಚಕ್ರೇಣ, ಎಷ್ಟು ಅಕ್ಷರ ಇದೆ ಇಲ್ಲಿ? 1 2 3 4 5 6 7 8 8 ಅಕ್ಷರಗಳು. ಮುಂದಕ್ಕೆ ಇಲ್ಲೂ ಕೂಡ 8 ಅಕ್ಷರಗಳು. ನರಥಸ್ಯ ಗತಿರ್ಭವೇತ್. ಮುಂದಕ್ಕೆ ಇಲ್ಲೂ 8 ಇಲ್ಲೂ 8 1 2 3 4 ನಾಲ್ಕನೇ ಪಾದ. ಇದು ಎಷ್ಟು ಅಕ್ಷರ ಆಯಿತು? 8 4 32 ಅಕ್ಷರ. ಇದು ಅನುಷ್ಟುಪ್ ಛಂದಸ್. ತ್ರಿಷ್ಟುಪ್ಪು 44, ಅನುಷ್ಟುಪ್ಪು 32. ಇದಕ್ಕೆ ಅನುಷ್ಟುಪ್ ಛಂದ ಅಂತ ಹೆಸರು. ನೀವು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಕೇಳಿದ್ದರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಾರಂಭದಲ್ಲಿ ಪೂರ್ವ ಪೀಠಿಕೆಯಲ್ಲಿ ಅನುಷ್ಟುಪ್ ಛಂದ ಅಂತ ಹೇಳ್ತಾರೆ. ಇಡೀ ವಿಷ್ಣು ಸಹಸ್ರನಾಮ ಅನುಷ್ಟುಪ್ ಛಂದಸ್ನಲ್ಲೇ ಬರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಅದಕ್ಕೆ ಅನುಷ್ಟುಪ್ ಛಂದಸ್ ಅಂತ ಹೇಳ್ತಾರೆ. ಇದು ತ್ರಿಷ್ಟುಪ್, ಇದು ಅನುಷ್ಟುಪ್. ಮತ್ತೆ ಒಂದು ಕಲೆ ನೋಡಿ, ಈ ಸಂಸ್ಕೃತ ಶ್ಲೋಕದ ರಚನೆ ಯಾವುದಿದೆಯೋ ಅದೊಂದು ಕಲೆ. ಅದು ಶ್ಲೋಕ ರಚನಾ ಕಲೆ. ಅದಕ್ಕೆ ಇಂಗ್ಲೀಷಲ್ಲಿ ವರ್ಸಿಫಿಕೇಶನ್ ಅಂತ ಕರೀತಾರೆ. ಅದು ಯಾವ ರೀತಿ ಅಕ್ಷರಗಳನ್ನು ಜೋಡಣೆ ಮಾಡಬೇಕು, ಹೇಗೆ ವ್ಯಾಕರಣ ಬದ್ಧವಾಗಿ ವ್ಯಾಕರಣಕ್ಕೆ ಒಂದು ಚೂರು ವ್ಯಾಕರಣ ದೋಷ ಬರದಂತೆ ಶ್ಲೋಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದಕ್ಕೆ ವರ್ಸಿಫಿಕೇಶನ್, ಶ್ಲೋಕ ರಚನಾ ಕಲೆ ಅಂತ ಕರೀತಾರೆ. ಅದನ್ನು ಸ್ವಲ್ಪ ನಾವು ಈಗ ನೋಡೋಣ. ವಾಲ್ಮೀಕಿ ಋಷಿಗಳು ನೋಡಿ, ಇಡೀ ರಾಮಾಯಣದ 24,000 ಶ್ಲೋಕಗಳನ್ನ ಬಹಳಷ್ಟು ಅನುಷ್ಟುಪ್ ಛಂದ ಶ್ಲೋಕಗಳು, ಕೆಲವು ತ್ರಿಷ್ಟುಪ್ಪು ಮತ್ತು ಇತರ ಛಂದ ಶ್ಲೋಕಗಳು ಇವೆ. ಆದರೆ ಬಹಳಷ್ಟು ಅನುಷ್ಟುಪ್ ಛಂದ ಶ್ಲೋಕಗಳಲ್ಲಿ 24,000 ಶ್ಲೋಕಗಳನ್ನ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದ್ದಾರೆ. ವೇದವ್ಯಾಸ ಋಷಿಗಳು ಇಡೀ ಮಹಾಭಾರತ 1,00,000 ಶ್ಲೋಕ ಅಂತ ಕೆಲವರು ಹೇಳ್ತಾರೆ, ಕೆಲವರು 1,25,000 ಅಂತ ಹೇಳ್ತಾರೆ. ಅಷ್ಟನ್ನು ಕೂಡ ರಚನೆ ಮಾಡಿದ್ದಾರೆ ಅವರು. ಮತ್ತು 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ವೇದವ್ಯಾಸರ ನಮ್ಮ ದೇಶಕ್ಕೆ ವೇದವ್ಯಾಸರ ವೇದ ವಾಂಗ್ಮಯಕ್ಕೆ ವೇದವ್ಯಾಸರ ಕೊಡುಗೆ ಏನಿದೆ ಅನ್ನೋದನ್ನ ನಾವು ಊಹಿಸೋಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅವರು. ಮತ್ತೆ ಇವರೆಲ್ಲ ಪ್ರಾಚೀನ ಋಷಿಗಳಾದರೆ ಈ ಸುಮಾರು 1500 ವರ್ಷಗಳ ಹಿಂದೆ ಇದ್ದಂತಹ ಕಾಳಿದಾಸ, ಭರ್ತೃಹರಿ ಇವರು ಕೂಡ ಅತ್ಯದ್ಭುತವಾದ ಶ್ಲೋಕಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಭರ್ತೃಹರಿಯ ಶತಕತ್ರಯವಂತೂ ಅದ್ಭುತವಾದ ಒಂದು ಶ್ಲೋಕ ರಾಶಿ. ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ ಅಂತ 300 ಶ್ಲೋಕಗಳನ್ನು ಬರೆದಿದ್ದಾನೆ ಭರ್ತೃಹರಿ. ಅದ್ಭುತವಾದ ಶ್ಲೋಕಗಳದು. ಕಾಳಿದಾಸನ ಶ್ಲೋಕಗಳ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಕಾಳಿದಾಸಂದು ಅಮೋಘವಾದ ಶ್ಲೋಕಗಳು. ಮತ್ತೆ ಇದು ಸಾಹಿತ್ಯ ರಾಶಿ. ಆದರೆ ಚರಕ ಸುಶ್ರೂತರು ಅಂದರೆ ಅವರು ಮೆಡಿಕಲ್ ಸೈನ್ಸ್, ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಅವರು ಕೂಡ ಶ್ಲೋಕದ ರೂಪದಲ್ಲೇ ಈ ತಮ್ಮ ವೈದ್ಯಕೀಯ ವಿದ್ಯೆಯನ್ನು ಬರೆದಿದ್ದಾರೆ. ಚಾಣಕ್ಯ ನೀತಿ ಅದು ಕೂಡ ಶ್ಲೋಕ ರೂಪದಲ್ಲೇ ಇರುವಂಥದ್ದು. ಪೊಲಿಟಿಕಲ್ ಸೈನ್ಸ್ ಅಂತ ಏನು ಕರಿತೀವೋ ಅದನ್ನು ಶ್ಲೋಕದ ರೂಪದಲ್ಲಿ ಚಾಣಕ್ಯ ಬರೆದಿದ್ದಾನೆ. ನಮ್ಮ ಇಡೀ ಭಾರತ ಸಾಹಿತ್ಯ ರಾಶಿಯಲ್ಲಿ ನನಗೆ ಗೊತ್ತಿರುವ ಹಾಗೆ 3 ಕಡೆ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜನೀತಿ ಬರುತ್ತೆ. ಮಹಾಭಾರತದಲ್ಲಿ ವಿದುರ ನೀತಿ ಎನ್ನುವಂಥದ್ದು, ಮತ್ತೆ ಕಡೆಯಲ್ಲಿ ಮಹಾಭಾರತದಲ್ಲಿ ಯುದ್ಧವೆಲ್ಲ ಆದಮೇಲೆ ಭೀಷ್ಮಾಚಾರ್ಯರು
ಧರ್ಮರಾಯನಿಗೆ ರಾಜನೀತಿಯನ್ನು ಉಪದೇಶ ಮಾಡ್ತಾರೆ. ಮತ್ತು ಚಾಣಕ್ಯ ನೀತಿ, ಈ 3 ಕಡೆ ಪೊಲಿಟಿಕಲ್ ಸೈನ್ಸ್ ನನಗೆ ಗೊತ್ತಿರುವಂಥದ್ದು. ಮತ್ತು ಆರ್ಯಭಟ ತನ್ನ ಮ್ಯಾಥಮ್ಯಾಟಿಕ್ಸ್ ದ ಫಾರ್ಮುಲಾ ಫಾರ್ ಪೈ ಅಂದರೆ 3.1415 ಅದನ್ನೆಲ್ಲವನ್ನೂ ಕೂಡ ಶ್ಲೋಕದ ರೂಪದಲ್ಲೇ ನಿರೂಪಣೆ ಮಾಡಿದ್ದಾನೆ. ಭಾಸ್ಕರಾಚಾರ್ಯರು ತಮ್ಮ ಬೀಜಗಣಿತ, ಲೀಲಾವತಿ ಎಲ್ಲವನ್ನೂ ಕೂಡ ಶ್ಲೋಕದ ರೂಪದಲ್ಲಿ ನಿರೂಪಿಸಿದ್ದಾರೆ. ಹಾಗಾಗಿ ನೋಡಿ, ಈ ಆರ್ಯಭಟ, ಚರಕ ಸುಶ್ರುತ ಇವರೆಲ್ಲರೂ ಕೂಡ ಅವರಿಗೆ ತಮ್ಮದೇ ಆದ ಟೆಕ್ನಿಕಲ್ ಫೀಲ್ಡ್, ಯಾವ ಗಣಿತ ಶಾಸ್ತ್ರವಿರಲಿ, ರಾಜನೀತಿ ಇರಲಿ ಅಥವಾ ವೈದ್ಯಕೀಯ ಶಾಸ್ತ್ರವಿರಲಿ, ಅವೆಲ್ಲವೂ ಗೊತ್ತಿದ್ದು ಕೂಡ ವರ್ಸಿಫಿಕೇಶನ್, ಈ ಶ್ಲೋಕ ರಚನಾ ಕಲೆಯೂ ಗೊತ್ತಿತ್ತು ಅಂತ ಗೊತ್ತಾಗತ್ತೆ. ಹಾಗೆ ಅವರು ಅನೇಕ ಸ್ತರಗಳಲ್ಲಿ ಪಂಡಿತರಾಗಿದ್ರು ಅಂತ ನಾವು ನೋಡಬಹುದು. ಮತ್ತು ಇವಾಗ ಆಧುನಿಕ ಕಾಲದಲ್ಲಿ ಡಾಕ್ಟರ್ H V ನಾಗರಾಜರಾಯರು ಅನ್ನುವಂಥವರು ಆಶು ಕವಿತೆಗಳು, ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಕಾವ್ಯಗಳನ್ನು ರಚಿಸ್ತಾರೆ. ಅವರು ಎಷ್ಟು ಕಾವ್ಯಗಳನ್ನು ರಚಿಸಿದ್ದಾರೆ ಅನ್ನೋ ಲೆಕ್ಕವೇ ಸಿಕ್ಕುವುದಿಲ್ಲ, ಅಷ್ಟು ರಚಿಸಿದ್ದಾರೆ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಕೂಡ ಅನೇಕ ಆಶು ಕವಿತೆಗಳು, ಕವಿತಾ ರಾಶಿಗಳನ್ನು ರಚಿಸಿದ್ದಾರೆ. ಹೀಗೆ ಇವತ್ತಿನ ದಿವಸವೂ ಕೂಡ ಅನೇಕ ಮಹಾಪುರುಷರು ಕವಿತೆಗಳನ್ನು ರಚಿಸ್ತಾ ಇದ್ದಾರೆ. ವರ್ಸಿಫಿಕೇಶನ್ನಲ್ಲಿ ನಿರತರಾಗಿದ್ದಾರೆ, ಶ್ಲೋಕ ರಚನೆಯಲ್ಲಿ ಅವರು ನಿಪುಣರಾಗಿದ್ದಾರೆ ಅಂತ ನಾವು ನೋಡಬಹುದು. ಈಗ ನಿಮಗೊಂದು ಸವಾಲ್, ಒಂದು ಚಾಲೆಂಜ್ ಹಾಗೂ ನನ್ನದೊಂದು ಆಶಯ. ಇನ್ನು ಮುಂದಿನ 5 ವರ್ಷಗಳಲ್ಲಿ ಅಥವಾ 10 ವರ್ಷಗಳಲ್ಲಿ, ಅಬ್ಬಬ್ಬ ಅಂದರೆ ನೀವು 30 ವರ್ಷಗಳ ವಯಸ್ಸಿಗೆ ಬರುವುದಕ್ಕೆ ಮುಂಚೆಯೇ ನೀವು ಕೂಡ, ಪ್ರತಿಯೊಬ್ಬರೂ ಕೂಡ, ಇವಾಗ 8ನೇ ಕ್ಲಾಸಲ್ಲಿರೋ ಹುಡುಗರು, ನೀವು ಕೂಡ ಏನು ಮಾಡಬೇಕು, ನಿಮ್ಮದೇ ಆದ ಸ್ವಂತ ಸಂಸ್ಕೃತ ಶ್ಲೋಕಗಳನ್ನು ರಚಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳಬೇಕು. ವರ್ಸಿಫಿಕೇಶನ್ನಲ್ಲಿ ನೀವು ಅದನ್ನು ತಿಳ್ಕೊಬೇಕು, ಅದನ್ನು ಅರ್ಥ ಮಾಡಿಕೊಂಡು ವರ್ಸಿಫಿಕೇಶನ್ ಏನು ಹೆಂಗೆ ಮಾಡೋದು ಅಂತ ನೀವು ತಿಳ್ಕೊಂಡು ಶ್ಲೋಕ ರಚನೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು 30ನೇ ವರ್ಷದೊಳಗಡೆ ಏನು ಮಾಡಬೇಕು, ನೀವು ನಿಮ್ಮ ಸಂಸ್ಕೃತ ಕಾವ್ಯವನ್ನು ಪ್ರಕಟಿಸಬೇಕು. ಇದು ನನ್ನದೊಂದು ಸವಾಲ್, ಒಂದು ಚಾಲೆಂಜ್, ನನ್ನದೊಂದು ಆಶೆ ಕೂಡ. ಇದು ಭಗವಂತ ನಿಮ್ಮಲ್ಲಿ ನೆರವೇರಿಸಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರೂ ಕೂಡ ಇದಕ್ಕೆ ಮುಂದಾಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೇನೆ. ಇನ್ನು ಯೋಗ್ಯತಾ ವಿಸ್ತಾರ ಭಾಗಕ್ಕೆ ಬಂದರೆ, ಈ ಒಂದು ಪಾಠದಲ್ಲಿ ವಿಷ್ಣು ಪುರಾಣ, ಮಹಾಭಾರತ, ಭರ್ತೃಹರಿಯ ಶತಕತ್ರಯ, ಹಿತೋಪದೇಶ ಹಾಗೂ ಚಾಣಕ್ಯ ನೀತಿ ಇವುಗಳಿಂದ ಆರಿಸಿರುವಂತಹ ಈ 8 ಶ್ಲೋಕಗಳು ನಾವು ನೋಡಿದ್ದು. ವಿಷ್ಣು ಪುರಾಣ ಅಂದರೆ 18 ಪುರಾಣಗಳಲ್ಲಿ ಒಂದಾಗಿರುವಂಥದ್ದು, 7000 ಶ್ಲೋಕಗಳಿರುವಂಥದ್ದು. ವಿಷ್ಣುವಿನ ಅವತಾರ ವಿಶೇಷವಾಗಿ ಬರುವಂಥ ಇದೊಂದು ಪುರಾಣ. ಇದರಲ್ಲಿ ಭಾರತದ ಭೂಗೋಳ ಅಂದರೆ ಜಾಗ್ರಫಿ ಆಫ್ ದ ಕಂಟ್ರಿ ಆಫ್ ಇಂಡಿಯಾ ಅದು ಕೂಡ ಈ ವಿಷ್ಣು ಪುರಾಣದಲ್ಲಿ ನಾವು ಬಹಳ ಚೆನ್ನಾಗಿ ನಿರೂಪಿತವಾಗಿರೋದನ್ನು ನಾವು ನೋಡ್ಬೋದು. ಮಹಾಭಾರತ ಅನ್ನೋದು ಇತಿಹಾಸ ಗ್ರಂಥ, ಅದಕ್ಕೆ ಪಂಚಮ ವೇದ ಅಂತಲೂ ಹೆಸರು. ಇದರಲ್ಲಿ 1,00,000 ಶ್ಲೋಕಗಳು ಅಂತ ನಾನು ಹೇಳಿದೆ, 1,25,000 ಅಂತ ನಾನು ಎಣಿಸೋರಿದ್ದಾರೆ. ಇದಕ್ಕೆ ಶತ ಸಹಸ್ರ ಸಂಹಿತಾ ಅಂತ ಇನ್ನೊಂದು ಹೆಸರು. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಭರ್ತೃಹರಿ 3 ಶತಕಗಳು, ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ. ಶತಕ ಅಂದರೆ 100. ಹಾಗಾಗಿ 300 ಶ್ಲೋಕಗಳನ್ನು ಕೊಟ್ಟಿದ್ದಾನೆ ಅವನು. ಅದಾದಮೇಲೆ ಅವನ ವ್ಯಾಕರಣ ಗ್ರಂಥಗಳು ಕೂಡ ನಮಗೆ ಸಿಗುತ್ತವೆ. ಹಿತೋಪದೇಶ ಪಂಡಿತ ನಾರಾಯಣ ಶರ್ಮರು ಬರೆದಿರುವಂಥದ್ದು. ಇದರಲ್ಲಿ 4 ಭಾಗ: ಮಿತ್ರಲಾಭ, ಸುಹೃದ್ಭೇದ, ವಿಗ್ರಹ ಮತ್ತು ಸಂಧಿ. ಚಾಣಕ್ಯ ನೀತಿ, ಇದು ಚಾಣಕ್ಯ ನೀತಿ ನೀತಿ ಶ್ಲೋಕ ಮಾಣಿಕ್ಯ ಸದೃಶ ಅಂತ ಹೇಳ್ತಾರೆ. ಅಂದರೆ ರತ್ನ ಮಾಣಿಕ್ಯದಂತೆ ಅಷ್ಟು ಅದಕ್ಕೆ ಹೋಲಿಕೆ ಇರುವಂತಹ ಶ್ಲೋಕಗಳು ಇವುಗಳು. ಬಾಲಾನಾಂ ಚರಿತ್ರ ನಿರ್ಮಾಣಾಯ, ಅಂದರೆ ಹುಡುಗರ ಬಾಲಕರ ಚರಿತ್ರೆ ನಿರ್ಮಾಣಕ್ಕಾಗಿ ಹಾಗೂ ಆದರ್ಶ ಮಾನವ ಜೀವನ ಪ್ರತಿಷ್ಠಾರ್ಥಂ, ಆದರ್ಶ ಮಾನವ ಜೀವನ ಅಂದರೆ ಐಡಿಯಲ್ ಲೈಫ್ ಲಿವಿಂಗ್, ಅದನ್ನು ಪ್ರತಿಷ್ಠೆ ಮಾಡುವುದಕ್ಕೋಸ್ಕರ ಆಚಾರ್ಯ ಚಾಣಕ್ಯರ ನೀತಿ ಉಪದೇಶ ಅತ್ಯಂತ ಉಪಯೋಗಿನ, ಬಹಳ ಉಪಯುಕ್ತವಾಗಿರುವಂಥದ್ದು. ಮತ್ತು ನಾನು ಹೇಳಿರುವ ಹಾಗೆ ಇದು ರಾಜನೀತಿ, ಪೊಲಿಟಿಕಲ್ ಸೈನ್ಸನ್ನು ಹೇಳುವಂಥದ್ದು. ರಾಜರು ಹೇಗೆ ತಮ್ಮ ರಾಜ್ಯವನ್ನು ನಡೆಸ್ಕೊಂಡು ಹೋಗಬೇಕು, ಮಂತ್ರಿಗಳು ಹೇಗೆ ನಡೆಸ್ಕೊಂಡು ಹೋಗಬೇಕು, ಇದನ್ನೆಲ್ಲವನ್ನು ಹೇಳುವಂಥದ್ದು ಈ ಚಾಣಕ್ಯ ನೀತಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ನಾನು ನಿಮ್ಮೊಂದಿಗೆ ಇದರ ಅಭ್ಯಾಸ ಭಾಗ, ಈ ಪಾಠದ ಅಭ್ಯಾಸದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.